ಆಗ್ತಾನೆ 2 months ಬ್ಯಾಕ್ ಸ್ಪಂದನ ಮ್ಯಾಮ್ ಬಿಟ್ಟು ಹೋಗಿದ್ರು ನಿಮ್ಮನ್ನ. ಹೌದು. ನಿಮ್ಮ ಇಂಟರ್ನಲ್ ಜರ್ನಿಲಿ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಗಳು ನಡೀತಾ ಇರುತ್ತೆ. ಹೌ ಡಿಡ್ ಯು ಫೇಸ್ ದಿಸ್? ನೀವು ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಹೆಂಡತಿನೂ ಬೈತಾ ಇದ್ಲು, ಎಲ್ರಿಗೂ ನೀವು ಹೊರಗಡೆ ಬಹಳ ನೀವು ದೊಡ್ಡ ಮನುಷ್ಯ, ನೀವು ಬಂಗಾರದ ಮನುಷ್ಯ, ನನ್ಗೆ ಗೊತ್ತು. ಡು ಯು ರಿಯಲಿ ವಾಂಟ್ ಒನ್ ವಿಜಯ ರಾಘವೇಂದ್ರ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನಾನು ಕೇಳಿದೆ ಸರ್. ಬರ್ತಾ ಬರ್ತಾ ಹೀರೋನೇ ತನ್ನ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ದೆ. ನಾನು ಹೆಂಗೆ ಗೊತ್ತಾ, ನಾನೇನು ಗೊತ್ತಾ, ನಾನು ಅದು ಗೊತ್ತಾ, ನಾನು ಇದು ಗೊತ್ತಾ ಅಂತ ಮಾತಾಡೋಕೆ ಸ್ಟಾರ್ಟ್ ಮಾಡ್ದೆ. ಅದನ್ನ ನಮ್ಮ ಕಸಿನ್ಸ್, ಶಿವಣ್ಣ ಮಾಮ ಆಗ್ಬೋದು, ಅಪ್ಪು ಅವರಾಗ್ಬೋದು, ಆಮೇಲೆ ಬೇರೆ ನಟರು ಕೂಡ ಆಗ್ಬೋದು, ಅವರು ಅದನ್ನೇ ಹೇಳೋದು. ಸಿನಾಪ್ಸಿಸ್ ನೋಡಿದ ತಕ್ಷಣ ಒಂದು ಆಶ್ಚರ್ಯ ಆಯ್ತು, ಇದು ಕಥೆನೇ ಬಿಟ್ಬಿಟ್ಟಿದಾರಲ್ಲ ಇಲ್ಲಿ ಅಂತ. ರಿಪನ್ ಸ್ವಾಮಿ ಅನ್ನೋ ಮನುಷ್ಯ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ ಅಂತಿದೆ ಅಲ್ಲಿ. ನನಗೆ ಸ್ಟಾರ್ ಆಗಕ್ಕೆ ಇಷ್ಟ ಇಲ್ಲ. ನಾನೊಬ್ಬ ಒಳ್ಳೆ ನಟ ಆಗ್ಬೇಕು, ಒಳ್ಳೆ ಕಲಾವಿದ ಆಗ್ಬೇಕು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ಬೇಕು, ಒಳ್ಳೆ ಮನುಷ್ಯ ಆಗ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ರಿಪ್ಪನ್ ಸ್ವಾಮಿ ಸಿನಿಮಾ ತಂಡದಿಂದ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಇದ್ದಾರೆ. ಸಾರಿ, ಚಿನ್ನಾರಿ ಮುತ್ತ ಅಂತೆಲ್ಲ ಹೇಳಂಗಿಲ್ಲ, ಟೀಸರ್ ನೋಡಿರ್ತಾರ, ಸಿಕ್ಕಾಪಟ್ಟೆ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಸಿನಿಮಾದ ನಿರ್ದೇಶಕರಾದಂತಹ ಕಿಶೋರ್ ಮೂಡಬಿದ್ರಿ ಅವ್ರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಟೀಸರ್ ನೋಡಿದೆ, ನಂಗೆ ಚಿನ್ನಾರಿ ಮುತ್ತ ಅಂತ ಹೇಳಕ್ಕೆ ಈಗ ಕಷ್ಟ ಆಗ್ತಿದೆಯಲ್ಲ, ಹೆಂಗೆ ಕತೆ ಈಗ? ಸರ್ ಅಲ್ಲಿ ಗೆದ್ದಿದ್ದೀವಿ ಸರ್. ನಾವು ಏನ್ ಅನ್ಕೊಂಡಿದ್ರೆ, ಚಿನ್ನಾರಿ ಮುತ್ತ ಅನ್ನೋ ಹೆಸರಾಗ್ಲಿ, ಅದರ ನೆನಪಾಗ್ಲಿ ಎಷ್ಟು ಮಟ್ಟಿಗೆ ಆಳವಾಗಿದೆ. ಆದ್ರೆ ಯಾರು ಏನೇ ಪಾತ್ರ ಮಾಡಿದ್ರು ಚಿನ್ನಾರಿ ಮುತ್ತ ವಿಚಾರ ಆಗಬೇಕಂದ್ರೆ ಅಯ್ಯೋಯ್ಯೋ ಅಂತಾನೆ ನೋಡ್ತಾರೆ. ಸೊ ನಾವು ರಿಪ್ಪನ್ ಸ್ವಾಮಿ ಮಾಡಿದಾಗ ಅದನ್ನ ಮರಿಬೇಕು ಅಂತ ಹೇಳ್ತಿಲ್ಲ. ಚಿನ್ನಾರಿ ಮುತ್ತನ ಆ ಒಂದು ಕ್ಷಣಕ್ಕೆ ಬಿಟ್ಟು, ಓಕೆ ಇದು ರಿಪ್ಪನ್ ಸ್ವಾಮಿ, ಇದು ಬೇರೆನೆ ಪಾತ್ರ ಮಾಡಿದ್ದಾರೆ, ಇದು ವಿಜಯ ರಾಘವೇಂದ್ರ, ವಿ ಆರ್ ಲುಕಿಂಗ್ ಅಟ್ ರಿಪ್ಪನ್ ಸ್ವಾಮಿ ಓನ್ಲಿ ಅನ್ನೋ ಒಂದು ಸಣ್ಣ ಇಂಪ್ರೆಷನ್ ಯಾರಿಗಾರ ಬಂತು ಅಂದ್ರೆ ಅದು ಮೊದಲನೇ ಹೆಜ್ಜೆ ನಮ್ದು, ನಾವು ಗೆದ್ದಿದೀವಿ ಅನ್ನೋ ತರ ಆಸೆ ಇತ್ತು ನಮ್ಗೆ. ಸೊ ನೀವ್ ಹೇಳಾದ್ಮೇಲೆ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ನಂಬಿಕೆ ಜಾಸ್ತಿ ಆಗ್ತಿದೆ. ಅಂಡ್ ನಿಮ್ ಫಿಲ್ಮೋಗ್ರಫಿ ನೋಡ್ಕೊಂಡ್ ಬಂದ್ರೆ ಅಂದ್ರೆ ಸುಮಾರು ವೆರೈಟಿ ಆಫ್ ರೋಲ್ಸ್ ಗಳನ್ನ ಮಾಡ್ಕೊಂಡ್ ಬಂದಿರಾ. ಬಟ್ ಎಲ್ಲಾದ್ರಲ್ಲೂ ವಿಜಯ ರಾಘವೇಂದ್ರ ಅಂದ ತಕ್ಷಣ ನಮಗೆ ಮನ್ಸಿಗೆ ಹತ್ರ ಅಂತ ಅನ್ಸೋದು, ಓಕೆ ಸಾಫ್ಟ್ ಸ್ಪೋಕನ್, ಒಂಥರ ನೆಕ್ಸ್ಟ್ ಡೋರ್ ಬಾಯ್, ಅಂಡ್ ಇವರು ಒಳ್ಳೇದೇ ಮಾಡೋದು ಅನ್ನೋ ತರದ್ದು ಈ ತರದ ಒಂದು ಇಮೇಜ್ ಬಿಲ್ಡ್ ಆಗಿದೆ ಗೊತ್ತಾ. ಇಟ್ ಇಸ್ ವೆರಿ ಹಾರ್ಡ್ ಟು ಕನ್ವಿನ್ಸ್. ಅಂದ್ರೆ ಈ ತರದ ನೆಗೆಟಿವ್ ಶೇಡ್ ಅಲ್ಲಿ ತೋರಿಸ್ಬೇಕಾದ್ರೆ ಅದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇರುತ್ತೆ. ಅಂದ್ರೆ ಹೆಂಗ್ ಒಪ್ಕೊಳ್ತಾರಪ್ಪ ಅನ್ನೋದು ಒಂದಾದ್ರೆ, ಇನ್ನೊಂದು ಈ ತರದ್ ನನಗೆ ಮಾಡ್ಬೇಕು ಅನ್ನೋ ಚಡಪಡಿಕೆ ಕೂಡ ಇರುತ್ತೆ. ಈ ತರದೊಂದು ಡೇರಿಂಗ್ ಮೂವ್ ನ ನೀವು ತಗೊಳ್ಳೋದಕ್ಕೆ ವಾಟ್ ವಾಸ್ ದಿ ಕಾಲ್ ಒಂದು, ಆಮೇಲೆ ನೀವು ಅದನ್ನ ಹೇಳ್ಬೇಕಾದ್ರೆ ಅವ್ರಿಗೆ, ಇಲ್ಲ ಒಂದು ನೆಗೆಟಿವ್ ರೋಲ್ ಅನ್ನ ಅಥವಾ ಒಂದು ನೆಗೆಟಿವ್ ಶೇಡ್ ಅನ್ನ ಅವ್ರ ಕೈಲಿ ಮಾಡಿಸ್ಬೋದು ಅನ್ನೋದಕ್ಕೆ, ಹೌ ಈಸಿ ವಾಸ್ ಇಟ್ ಟು ಕನ್ವಿನ್ಸ್ ಹಿಮ್? ಸರ್, ಒಂದು ನಮಗೆ ಇತ್ತೀಚೆಗೆ, ಅಂದರೆ ತುಂಬ ವರ್ಷದಿಂದ ಅಂತಲ್ಲ, ಇತ್ತೀಚೆಗೆ ನನಗೆ ಅದರ ಕಡೆ ಆಸೆ ಜಾಸ್ತಿ ಆಗ್ತಿತ್ತು. ಏನು ಆಸೆ ಅಂದರೆ, ಇವಾಗ ಒಂದು ಶೇಡಿನ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ನೀವು ಹೇಳ್ದಂಗೆ ಇವರು ಎಲ್ಲ ಒಳ್ಳೆ ಕೆಲಸನೇ ಮಾಡೋದು, ಎಲ್ಲರೂ ಇವ್ರನ್ನ ಇಷ್ಟಪಡುವಂಥವ್ರೆ, ಇವರು ಎಲ್ರೂ ಇಷ್ಟಪಡ್ತಾರೆ, ಎಲ್ರಿಗೂ ಒಳ್ಳೆಯವರೇ. ಅದು ಸಮಯ ಸಂದರ್ಭ ಚೆನ್ನಾಗಿದ್ದು, ಸಂಬಂಧಗಳು ಚೆನ್ನಾಗಿದ್ದಾಗ ಎಲ್ರಿಗೂ ಒಳ್ಳೆಯವರಾಗ್ತೀವಿ, ಎಲ್ಲರೂ ಕೂಡ ನಮ್ಗೆ ಒಳ್ಳೆಯವರಾಗ್ತಾರೆ. ಕರೆಕ್ಟ್. ಸಮಯ ಆಗಲಿ, ಸಂದರ್ಭ ಆಗಲಿ, ಪರಿಸ್ಥಿತಿ ಆಗಲಿ ಚೆನ್ನಾಗಿಲ್ದೇ ಇದ್ದಾಗ ನಮ್ಮ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ. ಆವಾಗ ಜನರಿಗೆ ಏನು ಅನ್ಸ್ಬೋದು, ಇವನು ಅದೇ ವ್ಯಕ್ತಿ ಅಲ್ವಲ್ಲ, ಇವನು ಕೇಳಿ ಇವನು, ಅಥವಾ ಇವನು ಕೆಟ್ಟವನು ಇವನು ಅಂತ ಮಾತಾಡ್ತಾರೆ ಕೆಲವರು. ಕರೆಕ್ಟ್. ಹಾಗಂತ ಅವ್ನು ಕೆಟ್ಟದ್ ಮಾಡಬೇಕು ಅಂತಲ್ಲ, ಹೊರಟಾಗಿ ಕಾಣೋನು, ಕೋಪದಲ್ಲಿರೋನು ಮಾಡೋ ಕೆಲಸನೂ ಕೆಲವೊಮ್ಮೆ ಸರಿಯಾಗಿರುತ್ತೆ, ಕೆಲವು ದೃಷ್ಟಿಗಳಿಗೆ ಅದು ಸರಿ ಕಾಣಕ್ ಹೋಗಲ್ಲ. ಸೊ ಆ ಥರ ಒಂದು ಪಾತ್ರ ಮಾಡ್ಬೇಕು. ನನ್ಗೆ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಆ ಹೊರಟತನ, ಕೋಪ ಎಷ್ಟು ಮಟ್ಟಿಗೆ ಇರಬೇಕು ಅಂದ್ರೆ, ಒಬ್ಬ ಹೀರೋ ಅನ್ನೋನ್ಗೂ ಭಯ ಆಗ್ಬೇಕು. ಆದ್ರೂ ನನ್ನಲ್ಲಿ ಆಸೆ ಇದ್ದಿದ್ದು, ಇಟ್ಸ್ ನಾಟ್ ಅಬೌಟ್ ಹೀರೋ ಆರ್ ವಿಲನ್, ಇಟ್ ಈಸ್ ಅಬೌಟ್ ದ ಆಂಗರ್ ಇನ್ ಅ ಪರ್ಸನ್, ಇಟ್ ಈಸ್ ಅಬೌಟ್ ದ ಏನ್ ಹೇಳ್ತಾರೆ, ದ ಗ್ರೇ ಶೇಡ್ ಆಫ್ ಎವ್ರಿ ಪರ್ಸನ್. ಯಾವುದೋ ಒಂದು ಸಂದರ್ಭದಿಂದ ನಾವು ಒಂದು ಪ್ರಾಡಕ್ಟ್ ಆಗಿರ್ತೀವಿ, ಆ ಪ್ರಾಡಕ್ಟ್ ನಾಟ್ ನೆಸೆಸರಿಲಿ ವೈಟ್ ಆರ್ ನಾಟ್ ನೆಸೆಸರಿಲಿ ಬ್ಲ್ಯಾಕ್, ಮಧ್ಯದಲ್ಲಿ ಒಂದು ಗ್ರೇ ಇರುತ್ತೆ ಗೊತ್ತಾ. ಅದು ಮಾಡ್ಬೇಕು ಅಂತ ನಂಗೆ ಬಹಳ ಆಸೆ ಇತ್ತು. ಸೊ ಕಿಶೋರ್ ಸರ್, ನಾವು ಮಾಲ್ಗುಡಿ ಡೇಸ್ ಮಾಡ್ಬೇಕಾದ್ರೆ ಅವಾಗ ಮಾತಾಡೋದು, ನಾನು ಹೇಳ್ಕೊತಾ ಇದ್ದೆ, ಸರ್ ಇದು ತುಂಬ ಒಳ್ಳೆಯವನಾಗಿ ಸ್ವಲ್ಪ ಸಾಕಾಗಿದೆ ಸರ್ ನನಗೆ ಅಂತ ಹೇಳಿದ್ದೆ. ನಾನು ಇದೇ ಮತ್ತೆ ಹೇಳಿದ್ದೆ. ಆಮೇಲೆ ಸರ್ ಒಂದು ಕತೆ ತಗೊಂಡ್ಬಂದ್ರು. ಆ ಕತೆ ತಗೊಂಡ್ಬಂದು, ಸರ್ ಇದೊಂದು ಎಳೆ ಇದೆ, ಕೇಳಿದ ತಕ್ಷಣ ನಾನು ಹೇಳಿಲ್ಲ, ಸರ್ ಈ ಸಿನಿಮಾ ಸಖತ್ತಾಗಿದೆ, ಬಟ್ ಒಂದು ಪ್ರಶ್ನೆ ಇದೆ, ನಾನು ಸೂಟ್ ಆಗ್ತೀನ ಇದಕ್ಕೆ ಅಂತ ಕೇಳಿ. ಯಾಕಂದ್ರೆ ನಿರ್ದೇಶಕರಿಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕು, ಈ ಪಾತ್ರ ಇವ್ರು ಮಾಡಬೇಕು ಅಥವಾ ಈ ಮನುಷ್ಯ ಮಾಡಿದ್ರೆ ಇದಕ್ಕೆ ನಾನು ನ್ಯಾಯ ಒದಗಿಸ್ಕೊಟ್ಟಾಗ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ ಮೇಲೆನೆ ನಮಗೆ ಹೆಜ್ಜೆ ಇಡಕ್ಕೆ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಅದು ಮಾಡಿದ್ದಿಲ್ಲ ಅಲ್ವಾ. ಕರೆಕ್ಟ್. ಆಸೆ ಇರ್ಬೋದು, ಆಸೆ 1000 ಇದೆ, ಆದ್ರೆ ಅದು ಒಗ್ಬೇಕಲ್ಲ. ಆಮೇಲೆ ಇವನಿಗೆ ಬೇಕಾಗಿತ್ತಾ ಅಂತ ಅನ್ನಿಸ್ಬಾರ್ದು. ಹೌದು. ನಾನು ಅದೊಂದು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ ಸಾಧ್ಯ ಆದಷ್ಟು. ಅಂದ್ರೆ
ಇವನ್ಗೆ ಈ ಪಾತ್ರ ಬೇಕಾಗಿತ್ತಾ ಅನ್ನೋ ತರ ಎಲ್ಲೂ ಅನ್ಸಿಲ್ಲ ಅಂತ ನನ್ಗನ್ಸುತ್ತೆ, ಗೊತ್ತಿಲ್ಲ. ಆದ್ರೆ ರಿಪ್ಪನ್ ಸ್ವಾಮಿ ನೋಡಿದಾಗ ನನಗೆ ಫಸ್ಟ್ ಡೇ ಇಂದ ಕೆಲಸ ಮಾಡ್ಬೇಕಾದ್ರಿಂದ ಹಿಡಿದು ಸಾರ್ ಕೈಲಿ ಕಥೆ ಕೇಳಿ ಡೈಲಾಗ್ಸ್ ಎಲ್ಲ ಕೇಳಿದ್ರಿಂದ ಹಿಡಿದು ಇಲ್ಲ ಈ ಪಾತ್ರ ಇದು ಒಂದಾಗುತ್ತೆ, ಒಂದು ಒಳ್ಳೆ ನನಗೆ ಬೇಕಾಗಿದ್ದಂತ ಒಂದು ಪುಷ್ ಕೊಡುತ್ತೆ, ಇದು ಆ ಲೀಪ್ ಕೊಡುತ್ತೆ ಅಂತ ನನಗನ್ನಿಸ್ತು. ಸೊ ನೀವು ಎರಡನೇ ಸೆಕೆಂಡ್ ಪಾರ್ಟ್ ಆಫ್ ಕ್ವೆಶ್ಚನ್ ಸಾರಿಗೆ ಹೇಗೆ ಈ ಗುಡ್ ಇಮೇಜ್ ಟು ಬ್ಯಾಡ್ ಇಮೇಜ್ ಇದೆಯಲ್ಲ, ಅಥವಾ ಟ್ರಾನ್ಸ್ಫಾರ್ಮಿಂಗ್ ಇಂಟು ನ್ಯೂ ಇಮೇಜ್, ಅದಷ್ಟು ಈಸಿ ಅಲ್ವೇ ಅಲ್ಲ. ಬಿಕಾಸ್ ಅದನ್ನ ಒಂದು ಲಾರ್ಜ್ ಮಾಸಸ್ ಥಿಯೇಟರ್ಗೆ ಬಂದು ಕನ್ವಿನ್ಸ್ ಆಗೋದು ಅಂಡ್ ಅಪ್ರಿಶಿಯೇಟ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಓವರ್ ದ ಟೈಮ್ ಅದಾಗಿದೆ. ಬಟ್ ಅಂತಹ ಪ್ರಯತ್ನಗಳು ಇಟ್ಸ್ ಅ ಡೇರಿಂಗ್ ಮೂವ್. ಸೊ ಅದು ನಿಮಗ್ ಫಸ್ಟ್ ನೀವ್ ಹೆಂಗ್ ಕನ್ವಿನ್ಸ್ ಮಾಡ್ಕೊಂಡ್ರಿ, ಆಮೇಲೆ ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ? ಮೊದಲನೇ ವಿಷಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಸರ್ಗೆ ಯಾವ ಪಾತ್ರ ಬರೆದ್ರು ಕೂಡ ಅವ್ರು ಅದಕ್ಕೆ ಫಿಟ್ ಆಗ್ತಾರೆ, ಅದೇನು ಕ್ವಶನ್ ಇಲ್ಲ. ನಾವು ಬರೀಬೇಕಷ್ಟೇ, ರೈಟರ್ಗಳು ಡೈರೆಕ್ಟರ್ಗಳು ಬರೀಬೇಕಷ್ಟೇ. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಸರ್, ಅದು ನಾನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋಂಥ ವಿಷಯ. ಸರ್ ಈ ಪಾತ್ರ ಬರಿಬೇಕಾದ್ರೆ ಅದೇ ನಾವು ಮಾಲ್ಗುಡೇಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಒಂದು ಬೇರೆ ತರದ್ದು ಏನಾದ್ರು ಬರಿಬೇಕು ಅಂತ. ಸೊ ಆ ಥಾಟ್ ಇತ್ತು. ಆಮೇಲೆ ರಿಪ್ಪನ್ ಸ್ವಾಮಿ ಅನ್ನೋ ಒಂದು ಕ್ಯಾರೆಕ್ಟ್ರು ರಗಡಾಗಿ ಒಬ್ಬ ಮನುಷ್ಯನ ಒಳಗಡೆ ದ್ವಿ ಸ್ವಭಾವ ಇರುವಂಥದ್ದು, ಅದು ಅವನ ಫಾಸ್ಟ್ ನೆನಪುಗಳಿಂದ ಆಗಿರ್ಬೋದು, ಅಲ್ಲಿ ನಡೆದಿರೋ ಘಟನೆಗಳಿಂದ ಆಗಿರ್ಬೋದು. ಸೊ ಅದು ಯಾವ ತರ ಅವನ್ನ ಒಂದು ಗ್ರೇ ಶೇಡ್ ಆಗಿ ಮಾಡುತ್ತೆ. ಸೊ ಈ ತರ ಒಂದಷ್ಟು ವಿಷಯಗಳನ್ನ ರೌಂಡ್ ಅಪ್ ಮಾಡ್ಕೊಂಡು ಬರ್ದಿರೋಂಥ ಕ್ಯಾರೆಕ್ಟರ್. ಅದು ಅವ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ತುಂಬಾ ಚೆನ್ನಾಗೂ ಫಿಟ್ ಆದ್ರು, ಎಫರ್ಟ್ಲೆಸ್ಲಿ ಅವ್ರು ಅದನ್ನ ಸ್ಕ್ರೀನ್, ನೀವು ಏನು ರಿಪ್ಪನ್ ಸ್ವಾಮಿ ಟೀಸರ್ ಟ್ರೈಲರ್ ನೋಡಿದಾಗ ಕಾಣಿಸ್ಕೋತಾರೆ. ನನ್ಗೇನ್ ಕೆಲ್ಸನೇ ಇರ್ಲಿಲ್ಲ ಅಲ್ಲಿ. ಸರ್ ಇದು ಹಿಂಗಿದೆ ಸರ್ ಅಂತ, ರೆಡಿ ಅಷ್ಟೇ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮಾರು ವರ್ಷ ಕೆಲಸ ಮಾಡ್ಕೊಂಡು ಬಂದೆ. ಸೊ ಕಿಶೋರ್ ಸರ್ 2018 ಅಲ್ಲಿ ಸರ್, ಬಟ್ ಅಪ್ರೋಚ್ ಆಗಿ 2018 ಡಿಸೆಂಬರ್ ಅಲ್ವಾ. ಬಂದಾಗ ನನಗೆ ನಮ್ಮ ತಂದೆ ಹೇಳಿದ್ರು, ಒಬ್ರು ಬಂದಿದಾರಪ್ಪ, ಒಂದು ಕಥೆ ಹೇಳಿದ್ರು, ಮಾಲ್ಗುಡಿ ಡೇಸ್ ಅಂತ ಕಾನ್ಸೆಪ್ಟ್ ಇದೆ ಅಂತ. ಸೊ ಕಳಿಸಿ ಅಪ್ಪಾಜಿ. ನನಗೆ ಅವಾಗ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿತ್ತು ಅಂದ್ರೆ ಸರ್, ಅವಾಗ ಏನಿದು, ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದೀನಿ, ಯಾಕೆ ಈ ಥರ ಆಗ್ತಿದೆ ಅನ್ನೋದು ಪ್ರಶ್ನೆ ಕಾಡ್ತಾ ಇತ್ತು. ಅಂದರೆ ಅಫ್ಕೋರ್ಸ್ ಎಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ಒಳ್ಳೆ ಸಿನಿಮಾ ಆಗಬೇಕು ಅಂತಲೇ ಮಾಡೋದು. ಬಟ್ ಆದ್ಮೇಲೆ ಅದರ ರಿಸಲ್ಟ್ ನೋಡೋದ್ರಿಂದ ನಮ್ಗೇನಾಗ್ಬಿಡುತ್ತೆ, ನನ್ನ ಆಯ್ಕೆ ತಪ್ಪಾಗಿರ್ಬೋದೇನೋ ಅಂತ ಎಲ್ಲರೂ ಮಾತಾಡ್ಕೋತಾರೆ. ನನ್ನ ಮೀಡಿಯಾ ಸ್ನೇಹಿತರು, ಮಾರ್ಗದರ್ಶಿಗಳೆಲ್ಲ ಮಾತಾಡ್ಕೋತಿದ್ರು. ಆವಾಗ ನನಗೆ ಏನು ಯಾರೋ ಗೊತ್ತಿಲ್ಲಪ್ಪ ನನಗೆ, ಅದನ್ನ ಸರಿ ಕಳಿಸಿ ಅಪ್ಪಾಜಿ ಮಾತಾಡ್ತೀನಿ ಅಂದಾಗ ಫಸ್ಟ್ ಕಿಶೋರ್ ಸರ್ ಬಂದು ಕೂತ್ಕೊಂಡ್ರು. ಹಿಂಗೆ ಇದೇ ಥರ ಸಿಂಪಲ್ ಆಗಿ ಕೂತ್ಕೊಂಡು, ಸರ್ ಒಂದು ಕಾನ್ಸೆಪ್ಟ್ ಇದೆ, ನಾನು ಹೇಳ್ತೀನಿ. ಹೇಳಿದಾಗ ಇದರಲ್ಲಿ ಒಂದು ಚಾಲೆಂಜ್ ಇದೆ ಸರ್ ಅಂದರು. ಫಸ್ಟು ಚಾಲೆಂಜ್ ಅಂದರೆ ಕೇಳೋಕ್ಕೆ ಚೆನ್ನಾಗಿದೆ, ಇದು ಏನು ಚಾಲೆಂಜು ಸರ್ ಅಂದರೆ ಇದರಲ್ಲಿ 70 ವಯಸ್ಸಿನ ದಾಟಿರೋದು ಒಬ್ಬ ವೃದ್ಧನ ಪಾತ್ರ, ಜೊತೆಗೆ ಅವನ ಫ್ಲ್ಯಾಶ್ ಬ್ಯಾಕ್, ಅವ್ನು 10th ಇದ್ದಾಗ ಮಾಡಬೇಕು ಸರ್ ಪಾತ್ರ, ಇದು ಚಾಲೆಂಜು ಅಂದರು. ಸೊ ನಮಗೆ ಚಾಲೆಂಜು ಅಂದ ತಕ್ಷಣ ನಮ್ಗೆ ಬಿರಿಯಾನಿ ಸಿಕ್ತಂಗೆ ಆಗ್ಬಿಡುತ್ತೆ. ಅಂದರೆ ಕೆಲಸ ಕೊಡ್ತಿದಾರಲ್ಲಪ್ಪ ನನಗೆ. ಇನ್ನೊಂದು ಪ್ರಶ್ನೆ ನನ್ನ ಕಾಡಿದ್ದು, ನನ್ನ ಹತ್ರ ಯಾಕೆ ಬಂದರು ಇವರು, ಅದು ಹೇಗೆ, ಇದಕ್ಕೆ ಬೇಕಾದಂಥ ಕೆಲವು ತಯಾರಿ ಮಾಡ್ಕೋಬೇಕು, ಇದಕ್ಕೊಂದು ಬಡ್ಜೆಟ್ ಬರುತ್ತೆ. ಡು ಯು ರಿಯಲಿ ವಾಂಟ್ ಒನ್ ವಿಜಯ ರಾಘವೇಂದ್ರ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನಾನು ಕೇಳಿದೆ ಸರ್. ಆವಾಗ ಸರ್ ಆಗಲಿ, ಗಣೇಶ್ ಕಾಮತ್ ನಮ್ಮ ನಿರ್ಮಾಪಕರಾಗಲಿ, ಅವರು ಒಂದು ದೇವರು ವೆರಿ ಕೈಂಡ್ ಟು ಮೀ ಆ್ಯಂಡ್ ನನ್ನಷ್ಟೇ ಆಂಬಿಷಿಯಸ್ ಆಗಿದ್ರು. ಅಂದರೆ ಹೆಚ್ಚು ಮಾತು ಬೇಡ, ಕೆಲಸ ಮಾಡೋಣ ಅಂತ. ನಾನು ಕಿಶೋರ್ ಸರ್ ಸ್ವಲ್ಪ ಅಲ್ಲಿ ಜಾಸ್ತಿ ಜೆಲ್ ಆಗ್ತೀವಿ ನಾವು. ಏನಪ್ಪಾ ಅಂದ್ರೆ ಏನಕ್ಕೆ ಬ್ಲೆಂಡ್ ಆಗ್ತೀವಿ ಅಂದ್ರೆ, ಈ ಅನಗತ್ಯ ಮಾತುಗಳಿಲ್ದೇನೆ ಇರೋದನ್ನ ನಿಷ್ಠುರವಾಗಿ ನೋಡಿ ಒಪ್ಕೊಳ್ಳುವಂತ ಸ್ವಭಾವ ಇರೋದು. ಈಗ ಚೆನ್ನಾಗಿಲ್ಲ ಅಂತ ಏನಾದ್ರು ಅನ್ನಿಸ್ದಾಗ ಇಬ್ರಿಗೂ ಅನ್ನಿಸ್ತಿರುತ್ತೆ, ಇದು ಚೆನ್ನಾಗಿಲ್ಲ ಅಲ್ವಾ, ಇದು ಸ್ವಲ್ಪ ಡಬ್ಬಾ ತರ ಇದೆ, ಹೌದು ಸ್ವಲ್ಪ ಡಬ್ಬಾ ತರ ಇದೆ, ಆ ತರ ನಮ್ಗೆ ಹೊಂದ್ಕೋತೀವಿ. ಅದು ಹೇಗೆ ಗೊತ್ತಿಲ್ಲ, ಭಗವಂತ ಮಾಡಿರೋದು. ಸೊ ಹೇಳಿದ್ರೆ ಅದೇ ಕಂಫರ್ಟ್ ಝೋನ್ ಅಂದ್ರೆ ಲೈಕ್ ತುಂಬಾ ನಾವು ಬೇರೆದು ಏನು ವಿಷಯ ಮಾತಾಡಲ್ಲ, ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಬರ್ತಾನು ಹೋಗ್ತಾನು ಫೋನಲ್ಲೂ ಇದ್ರು ಸರಿ, ಸಿನಿಮಾ ಇದು ಅಷ್ಟು ಬಿಟ್ರೆ ಬೇರೆ ಏನು. ಆ ಕಂಫರ್ಟ್ ಝೋನ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ತುಂಬಾ ಈಸಿ ಆಯ್ತು. ಅಂಡ್ ಸರ್, ನೀವೊಂದು ಹೇಳಿದ್ರಿ ಅಂದ್ರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಪ್ರೋಸೆಸ್ ಮೇಲೆ ಕೂಡ ನನ್ನ ಬಗ್ಗೆ ಹಲವಾರು ಕ್ರಿಟಿಸಿಸಮ್ ಬರ್ತಿತ್ತು, ಫ್ರೆಂಡ್ಸ್ ಇಂದಾಗ್ಲಿ ಅಥವಾ ಜರ್ನಲಿಸ್ಟ್ ಸ್ನೇಹಿತರಿಂದಾಗ್ಲಿ ಅಂತೆಲ್ಲ. ಅಂಡ್ ಇನ್ನೊಂದ್ ಕಡೆ ನೋಡಿದ್ರೆ, ಈಗ ಲುಕಿಂಗ್ ಯು ಫ್ರಮ್ ಮೈ ಯಂಗ್ ಏಜ್ ಅಂದ್ರೆ ನೋಡ್ಕೊಂಡ್ ಬರ್ಬೇಕಾದ್ರೆ, ಅಂದ್ರೆ
ಇವ್ರ ಸಿನಿಮಾಗಳು ಗೆಲ್ಲೇಬೇಕು, ಇವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಎಲ್ರಿಗೂ ಅನ್ಸುತ್ತೆ. ಹೌದು. ಅಂದ್ರೆ ಆ ತರದೊಬ್ಬ ಕಲಾವಿದ ನೀವು. ಅಂಡ್ ನಾವೆಲ್ಲರೂ ಈಗ ಸ್ನೇಹಿತರು ಅಥವಾ ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ಮಾತಾಡ್ಬೇಕಾದ್ರೆ ವೆರಿ ಅಂಡರ್ ರೇಟೆಡ್ ಅನ್ನೋದು ಸಿಕ್ಕಾಬಟ್ಟೆ ಸಲಿ ಬರುತ್ತೆ, ವೆರಿ ವರ್ಸಟೈಲ್ ಅನ್ನೋದು ತುಂಬಾ ಬರುತ್ತೆ. ಸೋಷಿಯಲ್ ಮೀಡಿಯಾದ ಫೋರಮ್ಸ್ ಅಲ್ಲೂ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಕೂಡ ಆಗಿರುತ್ತೆ. ಆ ತರ ಮೀಮ್ಸ್ ಗಳು ನಿಮ್ಗೂ ರೀಚ್ ಆಗಿರುತ್ತೆ, ವರ್ಸಟೈಲ್, ಅಂಡರ್ ರೇಟೆಡ್, ಇವ್ರಿಗೆ ಒಳ್ಳೇದಾಗ್ತಿದ್ರೆ ಹೆಂಗೆ ಅಂತಲ್ಲ. ಸೊ ಹಂಗೆಲ್ಲ ಆಗಿ ಕೂಡ ಒಂದಷ್ಟು ಸಿನಿಮಾಗಳು ಅಥವಾ ಸ್ಕ್ರಿಪ್ಟ್ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅದು ವರ್ಕ್ ಆಗದೆ ಇದ್ದಾಗ ಹೌ ಹಾರ್ಡ್ ಇಟ್ ಈಸ್ ಟು ಡೈಜೆಸ್ಟ್ ಒಂದು, ಅಂಡ್ ಅದಕ್ಕೆ ವಾಯ್ಸ್ ಆಗಿ ಏನೂ ಕನ್ವೆ ಮಾಡೋಕ್ಕಾಗಲ್ಲ. ನಿಮ್ಮನ್ನ ನೋಡ್ಕೊಂಡ್ ಬಂದಿರುವಂತಹ ಆಡಿಯನ್ಸ್ಗೆ ಅದು ಸಿನಿಮಾಗಳ ಮೂಲಕನೇ ಕನ್ವೆ ಮಾಡಬೇಕು. ಹೌ ಟಫ್ ಇಟ್ ಈಸ್? ಸರ್ ಅಗೇನ್ ಐ ಶುಡ್ ಬಿ ಫಾರ್ಚುನೇಟ್. ಯಾಕೆಂದರೆ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಕರಿಯರಲ್ಲಿ ಒಂದು ಇಳಿಮುಖ ಅಂತ ಬಂತಲ್ಲ, ಆವಾಗ ನಾನು ಅದೇನೋ ಹಠನೋ ಅದೇನೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಒಳಗೆ ಒಂದು ವಾಯ್ಸ್ ಹೇಳ್ತಾ ಇತ್ತು, ನೀನು ಪಾಡು, ನೀನು ಕೆಲಸ ಮಾಡು, ನಿನ್ನ ಇಂಟೆನ್ಷನ್ ಸರಿ ಇದೆ, ಒಂದು ಸಿನಿಮಾ ಹಿಟ್ ಆಗಬೇಕು, ಫ್ಲಾಪ್ ಆಗಬೇಕು ಅನ್ನೋ ಅಥಾರಿಟಿ ನಿನಗೆ ಯಾರು ಕೊಟ್ಟಿದ್ದು? ಐ ಡೋಂಟ್ ಹ್ಯಾವ್ ದಿ ಅಥಾರಿಟಿ, ನೋ ಬಡಿ ಹ್ಯಾಸ್ ದಿ ಅಥಾರಿಟಿ. ಬೈ ಗಾಡ್ಸ್ ಗ್ರೇಸ್ ಕೆಲವ್ರಿಗೆ ಕೂಡ್ಕೊಂಡು ಬರುತ್ತೆ, ಒಂದು ಸಿನಿಮಾ ಯಶಸ್ಸು ಕಾಣುತ್ತೆ, ಅವ್ರಿಗೆ ಹೊಂದೋವಂಥ ಪಾತ್ರ ಯಾರೋ ಒಬ್ರು ಬರ್ದಿರ್ತಾರೆ, ಅವ್ರಿಗೆ ಹೊಂದೋವಂಥ ಯಾವುದೋ ಒಂದು ಹಾಡೆಲ್ಲೋ ಸಿಕ್ಬಿಟ್ಟಿರುತ್ತೆ, ಆ ಕಥೆ ಹತ್ರ ಹೊಂದ್ಕೊಂಡ್ ಬಂದಿರುತ್ತೆ. ಬಹುಶಃ ನನಗೆ ಅದ್ರ ಯಾಕೆ ಆಗ್ಲಿಲ್ವೇನೋ ಅಂದ್ರೆ ಎಲ್ಲಾ ತರ ಪಾತ್ರಗಳು ಮಾಡ್ಬಿಟ್ಟೆ ಇನಿಷಿಯಲಿ. ಒಂದು ಚಿನ್ನಾರಿ ಮುತ್ತ ಹಿಡಿದು ಪಂಚಾಕ್ಷರಿ ಗವಾಯ್ ಆಯ್ತು, ಸ್ವಾಮಿ ವಿವೇಕಾನಂದ ಆಯ್ತು, ನಿನಗಾಗಿ ಆಯ್ತು, ನಿನಗಾಗಿ ಪ್ರೇಮ್ ಕೈದಿ, ರೋಮಿಯೋ ಜೂಲಿಯಟ್, ಹಾರ್ಟ್ ಬೀಟ್ಸು, ಶ್ರೀ, ಈ ತರ ಒಂದೊಂದು ದಿಕ್ಕಲ್ಲಿದೆ. ಐ ವಾಸ್ ನಾಟ್ ಮೇಡ್ ಟು ಬಿ ಅ ಮಾಸ್ ಹೀರೋ, ಐ ವಾಸ್ ನಾಟ್ ಮೇಡ್ ಟು ಬಿ ಅ ರೊಮ್ಯಾಂಟಿಕ್ ಹೀರೋ. ಎಲ್ಲ ತರ ಆಗಿದ್ರಿಂದ ಮೋಸ್ಟ್ಲಿ ಸ್ವಲ್ಪ ಆಡಿಯನ್ಸ್ ಮೇಕರ್ಸ್ ಕನ್ಫ್ಯೂಸ್ ಆಯ್ತು, ಇವ್ರಿಗೆ ಏನ್ ಬರಿಬೇಕು, ನಾವು ಎಲ್ಲಾ ತರ ಮಾಡ್ತಾರಲ್ಲ ಅಂದ್ರೆ ಕೆಲವ್ರಿಗೆ ಇವ್ರಿಗೆ ಇಂಥದ್ದು ಬರಿಬೇಕು, ಇವ್ರು ಈ ತರ ಮಾಸ್ ಹೀರೋ, ಇವ್ರು ಈ ತರ ಫೈಟು, ಇವ್ರು ಈ ತರ ಸಾಂಗು, ಡೈಲಾಗು ಅಂತ. ಆ ತರ ಆಗ್ಲಿಲ್ಲ. ಅಂಡ್ ನೀವು ಹೇಳ್ದಂಗೆ ಐ ಹ್ಯಾವ್ ಟು ಡೂ ಮೈ ಜಾಬ್. ಒಂದು ಪಾತ್ರ ಮಾಡಬೇಕು, ಆಮೇಲೆ ನಾನು ಒಂದೇ ಒಂದು ಸ್ಟ್ರೇಟ್ ಜಾಕೆಟ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಬರೀ ಮಾಸ್ ಸಿನಿಮಾ ಮಾಡಬೇಕು, ನಾನು ಬರೀ ಕಾಮಿಡಿ ಮಾಡಬೇಕು, ನನಗೆ ಇಷ್ಟ ಇರಲಿಲ್ಲ ಅದು. ನನಗೆ ಐ ವಾಂಟೆಡ್ ಟು ಬಿಕಮ್ ಅ ಗುಡ್ ಆಕ್ಟರ್. ಈ ಮ್ಯಾನಿಫೆಸ್ಟಿಂಗ್ ಅಂತಾರಲ್ಲ, ಅದಾತರ ಆಗೋಗಿದೇನೋ ಅಂತ ನನಗನ್ಸುತ್ತೆ. ನಾನು ಯಾರು ಕೇಳಿದಾಗ ನನಗೆ ನೀವು ಏನ್ ಸ್ಟಾರ್, ನೀವು ಆ ಸ್ಟಾರ್ ಈ ಸ್ಟಾರ್ ಅಂದ್ರೆ, ನನಗೆ ಸ್ಟಾರ್ ಆಗಕ್ಕೆ ಇಷ್ಟ ಇಲ್ಲ. ನಾನೊಬ್ಬ ಒಳ್ಳೆ ನಟ ಆಗಬೇಕು, ಒಳ್ಳೆ ಕಲಾವಿದ ಆಗಬೇಕು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು, ಒಳ್ಳೆ ಮನುಷ್ಯ ಆಗಬೇಕು ಅಂತ. ಅದು ನನಗೆ ಗೊತ್ತಿಲ್ದಂಗೆ ನನಗೆ ಭಗವಂತ ಕೊಟ್ಬಿಟ್ಟಿದ್ದ ಅದನ್ನ ಅಂತ ಅಂದ್ರೆ, ತಗೋ ನೀನು ಒಳ್ಳೆ ಮನುಷ್ಯ ಆಗ್ಬೇಕು, ಒಳ್ಳೆ ಮನುಷ್ಯ, ಒಳ್ಳೆ ಕಲಾವಿದ ಆಗ್ಬೇಕಾ, ಒಳ್ಳೆ, ನೀನು ಸ್ಟಾರ್ ಆಗಬೇಕು ಅಂತ ನನ್ನ ಕೇಳಲಿಲ್ಲ. ನೀನು ಮೋಸ್ಟ್ ಸೇಲಬಲ್ ಕಮರ್ಷಿಯಲ್ ಹೀರೋ ಆಗಬೇಕು ನಾನು ಅಂತ ನೀನು ಕೇಳಲಿಲ್ಲ. ಸೊ ತರ ಆಗಿದೆ. ಈ ಪರಿಸ್ಥಿತಿಲಿ ಇದ್ದೀನಿ. ಆದರೆ ನನಗೆ ಈ ಪರಿಸ್ಥಿತಿ ಬಗ್ಗೆ ಯಾವುದೇ ಒಂದು ಬೇಸರ ಆಗಲಿ ಅಥವಾ ಅಸಮಾಧಾನ ಆಗಲಿ ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ತಂದೆ ತಾಯಿ, ನನ್ನ ಸ್ನೇಹಿತರು, ನನಗೆ ಕೆಲಸ ಕೊಟ್ಟಿರೋರು, ಆಮೇಲೆ ಜನ, ಇವನು ಒಳ್ಳೇದಾಗಬೇಕು, ಇವನು ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾರಲ್ಲ, ನನಗೆ ಅದ್ರ ಮೇಲೆ ಹೆಚ್ಚು ನಂಬಿಕೆ. ನನಗೆ ಗೊತ್ತು ಅದಾಗತ್ತೆ ಅಂತ. ಅಲ್ಲಿವರೆಗೂ ತಲೆ ಬಗ್ಸ್ ಕೆಲಸ ಮಾಡಿ. ಪ್ರಾಬ್ಲಿ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲದೆ ಜನಗಳ ಮ್ಯಾನಿಫೆಸ್ಟೇಷನ್ ಕೂಡ ಹೌದು, ಅಂದ್ರೆ ಒಳ್ಳೇದಾಗಬೇಕು ಅನ್ನೋದು ಇದು ಖಂಡಿತ ಸರ್. ಪ್ರಾಬ್ಲಿ ಅದಕ್ಕೆ ಅನ್ಸುತ್ತೆ. ಅಂದ್ರೆ ಅಟ್ಲೀಸ್ಟ್ ಇನ್ ರೀಸೆಂಟ್ ಫಿಲ್ಮೋಗ್ರಫಿ, ನೀವು ಸೆಕೆಂಡ್ ವೇವ್ ಅಂತ ಏನ್ ಹೇಳಿದ್ರಿ, ಇನ್ ಯೋರ್ ಫಿಲ್ಮೋಗ್ರಫಿ, ಕೇಸ್ ಆಫ್ ಕೊಂಡಣ್ಣ, ಸೀತಾರಾಮ್ ಬೆನಾಯ್ ಆಗ್ಲಿ, ನಮ್ಮ ಮಾಲ್ಗುಡಿ ಡೇಸ್ ಆಗ್ಲಿ, ದಟ್ ನ್ಯೂ ವೇವ್ ಆಫ್ ಫಿಲ್ಮ್ಸ್, ಅಂದ್ರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಗಳನ್ನ ನೋಡಿ ಖುಷಿ ಪಡ್ತಾರೆ. ಅಫ್ಕೋರ್ಸ್ ಇವಾಗ ರಿಪನ್ ಸ್ವಾಮಿ ಕೂಡ ಆಗಿರ್ಬೋದು, ಸೀಸನ್ ನೋಡಿದ್ರೆ ಅದರದ್ದು ನಿಮ್ ಲುಕ್ ಅಂಡ್ ಫೀಲ್ ನೋಡಿದ್ರೆ, ಸೊ ಪ್ರಾಬಬ್ಲಿ ದಟ್ ಮ್ಯಾನಿಫೆಸ್ಟೇಷನ್ ಇಸ್ ಆಲ್ಸೋ ವರ್ಕಿಂಗ್. ಡೆಫಿನೆಟ್ಲಿ ಸರ್. ಎಲ್ಲ ಕೂಡ್ಕೊಂಡ್ ಬರ್ಬೇಕು ಅಂದ್ರೆ ಇವರೆಲ್ಲ ಕೂಡ್ಕೊಂಬಂದ್ ಕೆಲಸ ಕೊಡ್ತಿದಾರೆ ಅನ್ನೋದೇ ಸತ್ಯ, ಬೇರೆ. ಅಂಡ್ ಬುಕ್ ಮೈ ಶೋ ಇದ್ ನೋಡ್ತಾ ಇದ್ದೆ ನಾನು ರಿಸರ್ಚ್ ಮಾಡ್ತಾ, ನನ್ಗೆ ಒಂದು ಆಶ್ಚರ್ಯ ಆಗೋಯ್ತು. ನಾನು ಸಿನಾಪ್ಸಿಸ್ ಎಲ್ಲಾ ಸಿನಿಮಾಗಳದ್ದು ಹಾಕಿರ್ತಾರಲ್ಲ, ನಾವು ಹೋಗಿಂದ ಮುಂಚೆ ಜಾನ್ರೆ ಏನು, ಎಷ್ಟು ನಿಮಿಷ ಇದೆ, ಇದನ್ನೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡೋದು ಒಂದು ಅಭ್ಯಾಸ. ಇಂಟರ್ವ್ಯೂ ಬರೋದಕ್ಕಿಂತ ಮುಂಚೆ ಏನ್ ಕತೆ, ಹೆಂಗಾಯ್ತು ಇದು, ಯಾವ ತರದ್ದು ಕ್ರಾಫ್ಟ್ ಇದು ಅಂತೆಲ್ಲ. ಸೊ ಆಗ ನನ್ಗೆ ಒಂದು ಸಿನಾಪ್ಸಿಸ್ ನೋಡಿದ ತಕ್ಷಣ ಒಂದು ಆಶ್ಚರ್ಯ ಆಯ್ತು, ಇದು ಕತೆನೆ ಬಿಟ್ಬಿಟ್ಟಿದಾರಲ್ಲ ಇಲ್ಲಿ ಅಂತ. ಸೊ ರಿಪನ್ ಸ್ವಾಮಿ ಅನ್ನೋ ಮನುಷ್ಯ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ ಅಂತಿದೆ ಅಲ್ಲಿ ಬುಕ್ ಮೈ ಶೋ ಸಿನಾಪ್ಸಿಸ್ ಅಲ್ಲಿ. ಸತ್ತೋಗ್ಬಿಟ್ಟಿರ್ತಾನೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ, ಹೆಂಗ್ ಸತ್ತ, ಏನು, ಅಥವಾ ಅವ್ನು ಎಂತ ಮನುಷ್ಯ, ಯಾವ ತರ, ಏನು ಅಂತ. ಸೊ ಈ ಕೋರ್ ಎಲಿಮೆಂಟ್ ಅನ್ನ ನೀವು ಹೇಳಿದ್ರಲ್ಲ, ನನ್ಗೆ ಅನ್ಸಿದೆ ಏನಂದ್ರೆ, ಅಫ್ಕೋರ್ಸ್ ಇದಿಷ್ಟೇ ಅಲ್ಲ ಸಿನಿಮಾ, ಇವ್ರು ಇದನ್ನ ಹೇಳಿದಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ದೊಡ್ಡ ತಿರಳಿದೆ ಅಂತ. ಸೊ ಈ ತರ ಬೋಲ್ಡ್ ಆಗಿ ಸಿನಾಪ್ಸಿಸ್ ನ ಪೂರ್ತಿ ಆದಷ್ಟು ಇವಾಗ ಹಿಂಗ ಈಸಿಯಾಗಿ ಹೇಳ್ಬಿಡ್ಬೋಯ್ತು. ಅಂದ್ರೆ ಇಟ್ಸ್ ಕಾನ್ಫ್ಲಿಕ್ಟ್ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ರಿಪನ್ ಸ್ವಾಮಿ, ಅಂದ್ರೆ ಅವನು ವೇರ್ ಹಿ ಟರ್ನ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಈ ತರದೇನೋ ಹೇಳ್ಬಿಡ್ಬೋದು. ಬಟ್ ಈ ಇನಿಷಿಯಲಿ ಸ್ಟಾರ್ಟ್ಸ್ ಮತ್ತೆ ಸೂಸೈಡ್ ಅಂತೆಲ್ಲ ಇದೆಯಲ್ಲ, ಸಾವಿಂದ ಶುರು ಆಗುತ್ತೆ ಅಂತ, ಅದನ್ನ ಹಾಕಿ ನಂಗೆ ಆಶ್ಚರ್ಯ ಅಂತ ಅನ್ಸ್ತು. ಯಾಕೆ?
ಆಕ್ಚುಲಿ ಸಿನಿಮಾ ಆರಂಭ ಆಗೋದು ಅದೇ ತರ ಆರಂಭ ಆಗುತ್ತೆ. ಆಮೇಲೆ ನಾವು ಆಡಿಯನ್ಸ್ಗೆ ಒಳಗಡೆ ಬರ್ತೀವಿ, ಏನಾದ್ರು ಒಂದ್ ಸ್ವಲ್ಪನಾದ್ರು ಕೊಡ್ಬೇಕು, ಅಂದ್ರೆ ಲೈಕ್ ಈ ತರ ಇದೆ ಕತೆ ನಮ್ದು, ಏನೋ ಒಂದು ಸತ್ಯವನ್ನ ಹೇಳ್ಬೇಕು ಸರ್ ನಾವು. ಅದೊಂದು ತುಂಬಾ ನಾವು ಕಾನ್ಶಿಯಸ್ ಆಗಿ ಏನ್ ಮಾಡಿದ್ವಿ ಅಂದ್ರೆ ಆಡಿಯನ್ಸ್ಗೆ ಸತ್ಯ ಹೇಳು. ಆಡಿಯನ್ಸ್ಗೆ ಸುಳ್ಳು ನೋಡಿ 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 ಅವ್ರಿಗೆ ಒಂಥರ ಸಿಟ್ಟು ಬಂದಿದೆ, ಮುನ್ಸ್ಕೊಂಡಿದ್ದಾರೆ. ಈ ಚಿಕ್ಕ ಮಕ್ಳು ಮುನ್ಸ್ಕೋತಾರೆ ಗೊತ್ತಾ, ತಗೋ ಕೊಟ್ಬಿಟ್ಟು ಆಮೇಲೆ ಕೊಡಲ್ಲ ಅಂತ ಹೇಳೋದು. ನೋಡ್ರು ಕಬಡ್ಡಲ್ಲಿ ಏನೋ ಇಟ್ಟಿದ್ದೀನಿ ಅಂತ ಕಳ್ಸೋ, ಕಬಡ್ಡಲ್ಲಿ ಏನ್ ಬೇರೆ ಏನೇನೋ ಇರೋದು. ಸೊ ಆಡಿಯನ್ಸ್ಗೆ ಆ ತರ ಆಗ್ಬಿಟ್ಟಿದೆ. ಸೊ ದಟ್ ವಾಸ್ ಅ ವೆರಿ ಬೋಲ್ಡ್ ಮೂವ್ ಅಂಡ್ ಅ ವೆರಿ ವೆರಿ ಕಾನ್ಶಿಯಸ್ ಆನೆಸ್ಟ್ ಮೂವ್ ಅದು. ಹೌದು, ಒಬ್ಬ ತೋಟದ ಮಾಲೀಕ ನಿಗೂಢವಾದ ಸಾವನ್ನ ಅಪ್ತಾನೆ, ಅದು ಆತ್ಮಹತ್ಯೆನ ಅಥವಾ ಕೊಲೆನ ಏನು ಅಂತ ಹೇಳಿದಾಗ ಆಯ್ತು, ತೋಟದ ಮಾಲೀಕ ಸರಿ. ತೋಟದ ಮಾಲೀಕ ಯಾರು? ವಿಜಯ ರಾಘವೇಂದ್ರ ಈ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಮುಂಚೆ ಇದನ್ನ ಮಾಡಿಲ್ಲ, ಹೆಂಗೋ ಕಾಣ್ತಾ ಇದ್ದಾನೆ, ಒರಟಾಗಿ ಕಾಣ್ತಾ ಇದ್ದಾನೆ. ಸೊ ಆ ಒರಟತನ ಬರೀ ಸರ್ಕಮ್ಸ್ಟಾನ್ಸಸ್ ಇಂದ ಬರೋದ ಇಲ್ಲ, ಕೆಲವು ವ್ಯಕ್ತಿಗಳು ಆತರ ಆಗಿರ್ತಾರೆ. ಕೆಲವ್ರನ್ನ ನೋಡಿದಾಗ ನಾವು ಊರಲ್ಲಿ ನೋಡಿರ್ತೀವಲ್ಲ, ಅವ್ನು ಸರಿ ಇಲ್ಲ, ಅವ್ನು ಯಾರು ತುಂಬಾ ಒಂಥರ ಹಂಗ ಆಡ್ತಾನೆ ಅಂತ ಅಂತಿರ್ತೀವಿ. ಅವನ್ನ ಕೇಳಿದ್ರೆ ನೀವ್ ಯಾರು ಸರಿ ಇಲ್ಲ ಅಂತ ಅವನು ಅವನ್ ಪಾಯಿಂಟ್ ಆಫ್ ವ್ಯೂ ಅದು. ಸೊ ಆ ತರ ಒಂದು ಪಾತ್ರ, ಒಬ್ಬ ಕೆಟ್ಟವನೇ, ಅವನ ಕಂಡ್ರೆ ಹಿಡ್ಸಬೇಕಾಗಿಲ್ಲ. ನಾನು ಯಾರಿಗೂ ಪ್ಲೀಸ್ ಮಾಡ್ಬೇಕಾಗಿಲ್ಲ ಅನ್ನೋ ಹತ್ರ ಒಂದು ಆಟಿಟ್ಯೂಡ್ ಇದೆಯಲ್ಲ, ಅದು ಒಂದಷ್ಟೇ ನನಗೆ ಯಾವಾಗ್ಲಾದ್ರು ಹೇಳ್ತಾರೆ, ನಿನಗೆ ಆಕ್ಚುಲಿ ನನ್ನ ಮಗ ನಿನ್ ಕೋಪ ಇದೆ, ನಿನ್ನ ಕೋಪ ಯಾರು ಇನ್ನೂ ನೋಡಿಲ್ಲ ಅಂತ. ಅದು ಬಿಗ್ ಬಾಸ್ ಅಲ್ಲೂ ಹೇಳಿದ್ರು. ಆಮೇಲೆ ನನ್ನ ಹೆಂಡ್ತಿನೂ ಬೈತಾ ಇದ್ಲು, ಎಲ್ರಿಗೂ ನೀವು ಹೊರಗಡೆ ಬಹಳ ನೀವು ದೊಡ್ಡ ಮನುಷ್ಯ, ನೀವು ಬಂಗಾರದ ಮನುಷ್ಯ, ನನ್ಗೆ ಗೊತ್ತು ಅಂತ. ಸೊ ಈ ಒಂದು ಇದೆಯಲ್ಲ, ದಿಸ್ ಸೈಡ್ ಆಫ್ ಅ ಪರ್ಸನ್, ಅದು ಯಾವಾಗ್ಲೂ ನ್ಯಾಚುರಲ್ ಆಗಿ ಬರೋದ್ ಬೇರೆ. ಆದ್ರೆ ಸಿನಿಮಾಗೋಸ್ಕರ ಒಂದು ಕಥೆ ಮೂಲಕ ಬರೋದು ಅದೇನೋ ಇಟ್ ಜಸ್ಟ್ ಅಕರ್ಡ್ ಬಿಕಾಸ್ ಆಫ್ ಕಿಶೋರ್ ಸರ್. ಅಂದ್ರೆ ಈ ಡಾರ್ಕ್ ಸೈಡ್ ನ ಎಕ್ಸ್ಪ್ಲೋರ್ ಮಾಡಿದ ವಿಷಯ ಬರ್ಬೇಕಾದ್ರೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದ್ ವಿಷಯನ ಅರ್ಥ ಮಾಡ್ಕೊಂಡೆ. ಅಂದ್ರೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಪ್ರಾಬಬ್ಲಿ ಆಗ್ತಾನೆ 2 months ಬ್ಯಾಕ್ ಸ್ಪಂದನ ಮ್ಯಾಮ್ ಬಿಟ್ಟು ಹೋಗಿದ್ರು ನಿಮ್ಮನ್ನ. ನಿಮ್ಮ ಇಂಟರ್ನಲ್ ಜರ್ನಿಲಿ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಗಳು ನಡೀತಾ ಇರುತ್ತೆ, ಅಂಡ್ ಎಕ್ಸ್ಟರ್ನಲಿ ಈ ಸಿನಿಮಾದ ಕಾನ್ಫ್ಲಿಕ್ಟ್ ಗಳು ಇದಕ್ಕೆ ಬಿಕಾಸ್ ಆ ಗ್ರೇ ಕ್ಯಾರೆಕ್ಟರ್ ಅಲ್ಲಿ ನೀವು ಪ್ಲೇ ಮಾಡ್ಬೇಕಾಗಿರುತ್ತೆ. ಸೊ ಈ ಇಂಟರ್ನಲ್ ಜರ್ನಿ, ಎಕ್ಸ್ಟರ್ನಲ್ ಜರ್ನಿ, ಪ್ರಾಬಬ್ಲಿ ಆ ಗ್ರೇ ಕ್ಯಾರೆಕ್ಟರ್ನ ಹೊರಗಾಕೋದಕ್ಕೆ ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಆ ಪೇನ್ ಅಲ್ಲಿ ತುಂಬಾ ಇದ್ರಿ ನನ್ಗನ್ಸಿದ್ದು. ಆ 2 monthsಗೆ ನೀವು ಶೂಟಿಂಗ್ ಹೋದ್ರಿಗಿಂತ ಆರ್ಟಿಕಲ್ ಅಲ್ಲಿ ಓದ್ತಾ ಇದ್ದೆ ಮ್ಯಾಮ್ ಬಿಟ್ಟು ಹೋಗಿ. ಸೊ ಆ 2 months ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂಡ್ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂಡ್ ರಿಲೀಸ್ ರೆಡಿ ಆಗಿದೆ. ಆ ಚಾಲೆಂಜ್ ಹೆಂಗಿತ್ತು? ಅದು ಐ ಆಮ್ ವೆರಿ ಗ್ಲಾಡ್ ದಟ್ ಯು ಆಸ್ಕ್ ದಿಸ್ ಕ್ವೆಶ್ಚನ್. ಯಾಕಂದ್ರೆ ನಮ್ಮ ಮನಸ್ಸಲ್ಲಿತ್ತು, ಅಂದ್ರೆ ಒಂದು ಚರ್ಚೆ ಆಗ್ಬೇಕು ಇದ್ರ ಬಗ್ಗೆ, ಬಟ್ ಅದು ಆರ್ಗ್ಯಾನಿಕ್ ಆಗಿರ್ಬೇಕು, ಸ್ವಾಭಾವಿಕವಾಗಿ ಅದು ಪ್ರಶ್ನೆ ಬರ್ಬೇಕು, ಅದೊಂದು ಚರ್ಚೆ ತರ ಆಗ್ಬೇಕು ಅಂತ. ನಾನೇನೋ ಹೇಳ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಅದು ತುರ್ಕ್ದಂಗೆ ಆಗುತ್ತೆ. ಆದ್ರೆ ಇವತ್ತು ನೀವು ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವರು ತುಂಬ ಯೋಚನೆ ಮಾಡ್ತಿದ್ರು, ಹೇಗೆ ಕೇಳಬೇಕಾ, ಇವಾಗ ಶೂಟಿಂಗ್ ಮಾಡಬೇಕಾ ಅನ್ನೋ ಥರ ಇತ್ತು. ಆದರೆ ನಾವು ಸಿನಿಮಾ ಮಾಡೋಕ್ಕೆ ಅವಕಾಶ ಆಗಿದ್ದೇ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿರೋ ನಿರ್ಮಾಪಕರುಗಳಿಂದ. ಸೊ ಅವ್ರನ್ನ ಕಾಯಿಸಾಗಿ ಬಿಟ್ಟರೆ ಇವಾಗ ಮತ್ತೆ ಇವ್ರ ಕೈ ಬಿಟ್ಟು ಹೋಗುತ್ತೆ ಪ್ರಾಜೆಕ್ಟ್, ನನ್ನ ಕೈ ಬಿಟ್ಟು ಹೋಗುತ್ತೆ ಪ್ರಾಜೆಕ್ಟ್, ಆ ಥರ ಎಲ್ಲ ಇತ್ತು. ಆ್ಯಂಡ್ ಆಫ್ಕೋರ್ಸ್ ಅದಾದಾಗ ಐ ವಾಸ್ ಇನ್ ಪೇಯ್ನ್, ಬಟ್ ಆ ನೋವನ್ನು ಅರ್ಗಿಸ್ಕೊಳ್ಳೋ ಅಂಥ ಟೈಮ್ ನನಗೆ ಕೊಡ್ತಿರ್ಲಿಲ್ಲ. ಎಲ್ಲರೂ ಕೂಡ ಪಾಪ ಎಲ್ರಿಗೂ ಏನಾಗ್ಬಿಟ್ಟಿದೆ, ಇವನು ರಾಘು ಕಥೆ ಏನಿವಾಗ ಅನ್ನೋ ಕಾಳಜಿಯಿಂದ ಎಲ್ಲರೂ ಕೂಡ ಇರ್ತಾ ಇದ್ರು. ದೇ ಹ್ಯಾವ್ ಲಿಟ್ರಲಿ ಹೆಲ್ಡ್ ಮೀ ಲೈಕ್ ದಿಸ್, ಇನ್ಕ್ಲೂಡಿಂಗ್ ದ ಮೀಡಿಯಾ, ದ ಜರ್ನಲಿಸ್ಟ್, ಮೈ ಫ್ರೆಂಡ್ಸ್, ಮೈ ರಿಲೇಟಿವ್ಸ್, ಮೈ ಕಿಶೋರ್ ಸರ್. ಇವ್ರು ಹೆಚ್ಚು ಫೋನ್ ಮಾಡ್ತಿಲ್ಲ ಪಾಪ, ಅಂದರೆ ಹೆಂಗೆ ಮಾತಾಡೋದು, ಹೆಂಗೆ ಫೋನ್ ಮಾಡೋದು ಅನ್ನೋದು. ನಾನು ಹೆಚ್ಚು ಫೋನ್ ಮಾಡ್ತಿದ್ದೆ, ಏನಾಯ್ತು ಸರ್, ಏನಾರು ಆಯ್ತಾ ಅಂತ. ಆವಾಗ ಅವರು ಹಿಂಗೆ ಆಗ್ತಿದೆ ಸರ್ ಅದಾಗ, ಸರ್ ಶುರು ಮಾಡ್ಬೋಣ. ಸೊ ಕೆಲವರು ಯಾರೋ ಹೇಳಿದ್ರು, ಸೊ ವಾಸ್ ದಿಸ್ ಲೈಕ್ ಅನ್ ಎಸ್ಕೇಪ್ ಪಾಡ್ ಫಾರ್ ಯು ಟು ಎಸ್ಕೇಪ್ ಫ್ರಮ್ ದ ಪೇನ್ ಅಂತ. ನೋ, ದಿಸ್ ವಾಸ್ ಆ್ಯಕ್ಚುಲಿ ದ ಮಚ್ ನೀಡೆಡ್ ಸರ್ಕಮ್ಸ್ಟಾನ್ಸ್ ಸಿಚುವೇಶನ್ ಇನ್ ಮೈ ಲೈಫ್ ಟು ಎಕ್ಸ್ಪೀರಿಯನ್ಸ್ ದ ಪೇನ್, ಟು ಗೋ ಥ್ರೂ ದ ಪೇನ್, ಅದನ್ನು ಎಂಬ್ರೇಸ್ ಮಾಡುವಂಥ ಸಂದರ್ಭ ಅದು. ಇವಾಗ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಜೀವನನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ, ನಮಗೆ ಅಥಾರಿಟಿನೇ ಇಲ್ಲ. ಯಾಕಂದರೆ ಆ ಥರ ಆಗಿರುತ್ತೆ. ಪ್ರಶ್ನೆ ಮಾಡ್ತೀವಿ, ಯಾಕಂದರೆ ನನಗೆ ಯಾಕೆ ಹೀಗೆ, ನನಗೆ ಯಾಕೆ ಈ ಥರ ಆಯಿತು, ಏನಕ್ಕೆ ಈ ಥರ ಆಗೋಯ್ತು, ಯಾಕೆ ಹೀಗೆ ಅಂತ ಕೇಳ್ತಾನೆ ಹೋದಾಗ ಜೀವನ ಕೂಡ ಉತ್ತರನ ಅರಗಿಸ್ಕೊಳ್ಳೋ ಶಕ್ತಿ ನಮಗಿರೋದಿಲ್ಲ. ಸೊ ಐ ಕೆಪ್ಟ್ ಸೇಯಿಂಗ್, ಡೋಂಟ್ ಕ್ವೆಶ್ಚನ್ ಲೈಫ್. ಆಗಿದೆ, ಆ ನೋವಿದೆ, ಆ ದುಃಖ ಇದೆ, ಬಟ್ ಅದಕ್ಕೆ ಮುಂದೆ ಒಂದು ಜೀವನವೂ ಇದೆ. ನನ್ನ ಮಗ ಇದ್ದಾನೆ, ಅವನ್ನ ನೋಡಬೇಕು. ಇವಾಗ ನನ್ನ ಸುತ್ತಮುತ್ತ ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮ ತಾಯಿ ಹುಷಾರಿರಲಿಲ್ಲ,
ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ, ಆಮೇಲೆ ಒಂದು ಹಂತದಲ್ಲಿ ಎಲ್ಲರೂ ಫ್ರೆಂಡ್ಸ್ನೆಲ್ಲ ನಾನು ಸಮಾಧಾನ ಮಾಡೋ ಥರ ಆಗೋಯ್ತು. ಕಾರಣ ಇಷ್ಟೇ, ಇವನ ಕಥೆ ಏನು ಮುಂದಕ್ಕೆ ಅಂತ. ಸೊ ಇವೆಷ್ಟೆಲ್ಲ ಇದ್ದಾಗ ದೇರ್ ವಾಸ್ ಓನ್ಲಿ ಪೇಯ್ನ್. ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ದೇರ್ ಇಸ್ ಅ ಎಮೋಷನ್, ದೇರ್ ಇಸ್ ಎ ಪರ್ಟಿಕ್ಯುಲರ್ ಎಮೋಷನ್ ಫಾರ್ ದ ಕ್ಯಾರೆಕ್ಟರ್. ಆ ಏನು ಎಮೋಷನ್ನು? ಸೈಲೆನ್ಸ್. ಸೊ ಆ ಸೈಲೆನ್ಸ್ ಒಂದೊಂದು ಸಲ ಅದನ್ನು ಬ್ಯಾಲೆನ್ಸ್ ತರಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ಬ್ಯಾಲೆನ್ಸ್ ಏನು, ಅವನೊಬ್ಬ ಹೊರಟ, ಅವನ ಹಿಂದೆ ಪೇಯ್ನ್ ಇಲ್ಲ, ಆದರೆ ನನ್ನಲ್ಲಿ ವೈಯಕ್ತಿಕವಾಗಿ ಬರೀ ಪೇಯ್ನ್ ಇತ್ತು. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಅಲ್ವಾ? ಹೌದು. ಭಾಳ ಸಣ್ಣ ಎಳೆ ಇದು. ಒಬ್ಬ ಮನುಷ್ಯ ನೋವಲ್ಲಿದ್ದಾಗ ಅಥವಾ ಈ ಥರ ಒಂದು ನೋವಲ್ಲಿದ್ದಾಗ ಭಾಳ ಸುಲಭ ಅದು ಕಾಣೋದು. ಅದನ್ನು ಮರೆಮಾಚಿ ಆ ಕ್ಯಾರೆಕ್ಟ್ರಿಗೊಂದು ಒಂದು ಆ್ಯಂಗರ್ ಬೇಕು. ಸೊ ಇವೆಲ್ಲ ನನಗೆ ಈ ಕ್ಯಾರೆಕ್ಟ್ರು ಒಂಥರ ನನಗೆ ಜೀವನದ ಮುಂದೆ ತೊಗೊಂಡು ಹೋಗೋವಂಥ ಅವಕಾಶ ಮಾಡಿದೆ. ನನಗೆ ಯಾವುದೇ ವಿಧದಲ್ಲಿ ತೊಂದರೆ ಆಗಲಿಲ್ಲ. ಆ್ಯಂಡ್ ಸರ್, ಈಗ ಪ್ರಾಬಬ್ಲಿ ಫ್ರಮ್ ಲಾಂಗ್ ಬ್ಯಾಕ್ ಅಂದರೆ ಚಿನ್ನಾರಿ ಮುತ್ತಾಯಿಂದ ನೋಡ್ಕೊಂಡು ಬಂದಾಗ್ಲೂ ರೀಲ್ಸ್ ಯುಗದಿಂದ, ಅಂದರೆ ಫಾರ್ ರೀಲಲ್ಲಿ ಸಿನಿಮಾ ಮಾಡ್ತಿದ್ರಲ್ಲ ಆ ಟೈಮಿಂದ, ಆ್ಯಂಡ್ ಅದಾದಮೇಲೆ ಈಶ್ಮನ್ ಕಲರ್ ಬಂತು, ಅದಾದಮೇಲೆ ನೆಕ್ಸ್ಟು ಇವಾಗ ಡಿಜಿಟಲ್ ಸಿನಿಮಾ ಮಾಡ್ತಿದ್ವಿ. ಎಲ್ಲ ಪ್ರೊಸೆಸ್ನು ನೋಡ್ಬಿಟ್ಟಿದ್ದೀರಾ ನೀವು. ಎಲ್ಲದಕ್ಕೂ ಅನುಗುಣವಾಗಿ ನಿಮ್ಮ ಫಿಲಮೋಗ್ರಫಿಯಲ್ಲಿ ಬೇರೆ ಬೇರೆ ಥರದ ಫಿಲಮ್ಸ್ಗಳು ಬಂದಿದೆ. ಆ್ಯಂಡ್ ಇವತ್ತಿನ ದಿನ ಪ್ರಾಬಬ್ಲಿ ಸುಪ್ರೀಂ ಕಂಟೆಂಟ್ ಓವರ್ ಸ್ಟಾರ್ ಪವರ್ ಅನ್ನೋ ಥರದ್ದು ವರ್ಕ್ ಆಗ್ತಿದೆ. ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ಈಗ ಒಬ್ರು ಸ್ಟಾರ್ ಇದ್ದಾರೆ ಅಂತಂದ್ರೆ ನಾವುಗಳೆಲ್ಲ ಸ್ಕೂಲ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಸಿನಿಮಾಗೆ ಹೋಗ್ಲೇಬೇಕು ಅನ್ನೋ ಥರ ಆಯಿತು. ಬಟ್ ಇವಾಗಿನ ಯೂತು ಸ್ಟಾರ್ ಇದ್ದಾರೆ ಅಂದ ತಕ್ಷಣ ಹೋಗೋದಕ್ಕಿಂತ ಹೆಚ್ಚಾಗಿ ಆ ಕಂಟೆಂಟ್ ಚೆನ್ನಾಗಿದೆಯಾ ತಿಳ್ಕೊಂಡು ಹೋಗೋ ಥರ ಆಗ್ಬಿಟ್ಟಿದೆ. ಒಬ್ಬ ಎಡಿಟರ್ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ಖುಷಿ ಆಗುತ್ತೆ. ಒಬ್ಬ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ, ಇಲ್ಲ BGM ಮಾಡೋರ ಬಗ್ಗೆ ಮಾತಾಡ್ತಾರೆ. ನಮಗೆಲ್ಲ ಅಷ್ಟು ಜ್ಞಾನ ಇರಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಇರ್ಬೇಕಾರೆ ಸ್ಟಾರು ಇವ್ರ ಸಿನಿಮಾ ನಾವು ನೋಡಬೇಕು, ಈ ಫಸ್ಟೇನೆ ಹೋಗಬೇಕು, ಹಿಂಗೆಲ್ಲ ಇತ್ತು. ಬಟ್ ಈಗ ಇಟ್ ಈಸ್ ಸುಪ್ರೀಂ ಕಂಟೆಂಟ್ ಓವರ್ ಸ್ಟಾರ್ ಪವರ್. ಅಂದರೆ ಈಗ ರೀಸೆಂಟಾಗಿ ರಿಲೀಸ್ ಆಗಿರೋ ಸೂಫ್ರಮ್ ಸೋ ಕೂಡ 100 crore ಕ್ಲಬ್ಗೆ ಸೇರ್ಕೊಂಡಿದೆ. ಹೌದು. ವೇರ್ ದೇರ್ ಇಸ್ ನೋ ಸ್ಟಾರ್, ದೇರ್ ಇಸ್ ನೋ ಬಿಗ್ ಬಜೆಟ್, ಈ ಥರದ್ದೆಲ್ಲ. ಈವನ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ವೇವ್, ಅಂದರೆ KFI ಆಗ್ತಿರೋ ಟ್ರಾನ್ಸ್ಫಾರ್ಮೇಷನ್, ಅಫ್ಕೋರ್ಸ್ ಎಲ್ಲ ಕಡೆನೂ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ. ಸೊ ಅದನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದರೆ ರಿಯಲ್ ಕಂಟೆಂಟ್ ವಿನ್ಸ್ ಅನ್ನೋದನ್ನ ನೋಡಿದಾಗ ಹೇಗೆ ಅನ್ಸುತ್ತೆ? ಸರ್, ಅದು ಆ್ಯಕ್ಚುಲಿ ನಾವು ಒಂದ್ಸಲ ಮಾತಾಡಿದ್ವಿ, ನಿಮ್ಗೆ ನೆನಪಿದೆ ಸರ್, ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅಂತ ಹಿಡಿದು ಇವತ್ತಿನವರೆಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ದೆ. ಸಿನಿಮಾ ರಂಗ ಶುರುವಾದಾಗ ಎವ್ರಿಬಡಿ ವಾಸ್ ಎಡ್ಯುಕೇಟೆಡ್ ಸರ್. ಒಬ್ಬ ರೈಟರಿಂದ ಹಿಡಿದು ಮೇಕಪ್ ಮೆನ್ನಿಂದ ಹಿಡಿದು ಕಾಸ್ಟ್ಯೂಮರು, ಆರ್ಟ್ ಡೈರೆಕ್ಟ್ರು ಎಲ್ಲರೂ ಎಡ್ಯುಕೇಟ್ ಆಗಿದ್ರು. ಯಾಕಂದರೆ ಅವಾಗ ತಾನೇ ಸಿನಿಮಾ ಹೊಸದಾಗಿ ಬಂದರೆ ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಓದಿ ಅದರ ಏನೋ ಒಂದು ಜ್ಞಾನ ಸಂಪಾದನೆ ಮಾಡಿ ಸಿನಿಮಾ ಮಾಡ್ತಾಯಿದ್ರು. ಆವಾಗ ಕಂಟೆಂಟೇ. ಇವಾಗ ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವ್ರ ಹಿಂದೆ ಬಂದಂಥ ಕಲ್ಯಾಣ್ ಕುಮಾರು, ನಿರ್ದೇಶಕರು GV ಅಯ್ಯರು, ಪುಟ್ಟಣ್ಣ ಕಣಗಾಲ್, ಇವರೆಲ್ಲ ದೇವರ್ ಆಲ್ ಎಡ್ಯುಕೇಟೆಡ್. ಇವಾಗ ನಮ್ಮ ದೊಡ್ಡ ಮಾಮ ಬಂದು ಅವ್ರ ಎಡ್ಯುಕೇಷನ್ ಎಲ್ಲಿ ರಂಗದಲ್ಲಿತ್ತು. ದೇವರ್ ಎಜುಕೇಟೆಡ್ ವಿತ್ ದ್ಯಾಟ್. ಪಾತ್ರ ಏನು, ಅದ್ರ ಹಿಂದಿರೋ ಕಥೆ ಏನು, ಅದು ಎಮೋಷನ್ ಏನು. ಆಡಿಯನ್ಸ್ ಕೂಡ ಹಾಗೆ ಇದ್ರು. ಕಂಟೆಂಟ್ ಬಂತು ಎಲ್ಲ ಸ್ಟಾರ್ ಆದರು. ಆ ಸೆಲೆಬ್ರೇಷನ್ ಆಗ್ತಾ ಏನಾಗೋಯ್ತು, ಜನರ ಮನಸ್ಸಲ್ಲಿ ಒಂದು ನಂಬಿಕೆ ಬಂದ್ಬಿಡ್ತು. ಇವಾಗ ನಮ್ಮ ಜನ್ರೇಷನ್ ಬಂದಾಗ ಒಂದು ನಂಬಿಕೆ ಬಂದ್ಬಿಡುತ್ತೆ, ಈ ಹೀರೋ ಇದ್ದಾರೆ, ಸಿನಿಮಾ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಸಿನಿಮಾ ಮಾಡೋರು ಇದ್ರು. ಆಮೇಲೆ ನಿಧಾನಕ್ಕೆ ಜನ್ರೇಷನ್ ಹೋಗ್ಬೇಕಾದ್ರೆ ಅದು ಅದ್ರ ತೂಕ ಕಳ್ಕೊಳ್ಳೋಕೆ ಶುರು ಮಾಡ್ತು. ಇದಿಷ್ಟಿದ್ರೆ ಸಾಕು, ಏನೋ ಒಂದು ಹೇಳ್ಬಿಡೋಣ ಬಂದ್ಬಿಡ್ತಾರೆ ಅಲ್ವಾ. ಫಸ್ಟು ಕಥೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಅದರ ನಂತರ ಪಾತ್ರಗಳು ಹೀರೋ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬರ್ತಾ ಹೀರೋನೇ ತನ್ನ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನೇನು ಗೊತ್ತಾ, ನಾನು ಅದು ಗೊತ್ತಾ, ನಾನು ಇದು ಗೊತ್ತಾ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇವಾಗ ಮತ್ತೆ ಆಡಿಯನ್ಸು ಹಿಂದಕ್ಕೆ ಹೋಗಿದ್ದಾರೆ. ಬಿಟ್ಬಿಡು, ನನಗೆ ಅದೆಲ್ಲ ಹೇಳ್ಬೇಡ, ಕಥೆ ಹೇಳು, ನಿನ್ನ ಪಾತ್ರ ಹೇಳು, ಏನು ಕಂಟೆಂಟ್ ಇದೆ, ಐ ವಾಂಟ್ ಟು ಲಿವ್ ದ ಮೂವಿ ಅಂತ ಬರ್ತಾರೆ. ಯಾಕಂದರೆ ಹೊರಗಡೆ ಬಂದರೆ ಅವ್ರ ಜೀವನದಲ್ಲಿ ಎಲ್ಲ ಥರ ಸಮಸ್ಯೆ ನೋಡ್ತಿರ್ತಾರೆ, ಎಲ್ಲ ಥರ ಜೀವನ ನೋಡ್ತಿರ್ತಾರೆ, ಎಲ್ಲ ಥರ ಹ್ಯೂಮರು, ಗ್ಲ್ಯಾಮರು ಎಲ್ಲ ನೋಡ್ತಿರ್ತಾರೆ. ಸಿನಿಮಾಗೆ ಏನಕ್ಕೆ ಬರಬೇಕು? ದೇರ್ ಶುಡ್ ಬಿ ಸಮಥಿಂಗ್ ಅಲ್ವಾ ಅನ್ನೋ ಒಂದು ಹಂತದಲ್ಲಿ ಇವಾಗ ಎಲ್ಲ ಫಿಲ್ಮ್ ಇಂಡಸ್ಟ್ರಿನೂ ಇದೆ. ನಾವು ಮೇ ಬಿ ಒಂದು ಹೆಜ್ಜೆ ಹಿಂದೆ ಇದ್ದೀವಿ ಅನ್ನೋ ಗೊತ್ತಿಲ್ಲ ನನಗೆ. ಸೊ ನಾನು ಕೇಳಬೇಕು ಅಂದರೆ, ವಾಟ್ ಈಸ್ ಸಿನಿಮಾ ಟು ಯು ಇನ್ ಯರ್ ಲೈಫ್? Cinema is, I can't speak generically because generically ಕೇಳಿದ್ರೆ cinema is entertainment. Cinema is entertainment, cinema is business. ನನಗೆ ಕೇಳಿದ್ರೆ cinema is whatever I am today. Okay. For me, cinema ಅಂತ ಹೇಳೋಕ್ಕಾಗಲ್ಲ ನಾನು. Whatever I am today, it is because of cinema.
ನನ್ನ ಹುಟ್ಟಿನಿಂದ ಹಿಡಿದು ನಮ್ಮ ತಂದೆನ ಬೆಂಗಳೂರಲ್ಲಿ ಆಫೀಸ್ ಮಾಡಿದ್ದೀನಿ ಬಾ ನೀನು ಅಂತ ಇರಿಸ್ಕೊಂಡು ನಮ್ಮ ದೊಡ್ಡತ್ತೆ, ಅದು ಸಿನಿಮಾಗೋಸ್ಕರ ಆಗಿತ್ತು. ಇಲ್ಲ ಅಂದರೆ ನಾವು ಸಾಲಿಗ್ರಾಮದಲ್ಲಿ ನಮ್ಮ ಊರಲ್ಲಿ ಏನೋ ಮಾಡ್ಕೊಂಡು ಇರ್ತಿದ್ದೆ. ನಮ್ಮ ತಂದೆ ಇನ್ನೂ ಮೇಸ್ಟ್ರಾಗಿರ್ತಾಯಿದ್ರು. ನನ್ನ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೂ ಏನಾರು ಆಗಿದ್ದೀನಿ ಅಂದರೆ ಸಿನಿಮಾದ ವಾತಾವರಣ, ಸಿನಿಮಾದ ಒಂದು ಇಂಪ್ಯಾಕ್ಟ್ ಏನಿದೆ, ಪ್ರಭಾವ ಏನಿದೆ, ಅದು ನನ್ನ ಮೇಲೆ ಬೀರಿ, ಜೊತೆಗೆ ಎಲ್ಲೋ ಪುಣ್ಯ ಒಂದಷ್ಟು ಒಳ್ಳೆಯ ಜನರನ್ನ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಕಲಿತು ಹೇಳ್ತಾರಲ್ಲ ಸರ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮಗೆ ಪೇಷನ್ಸ್ ಇದೆ, ಹಂಗೆ ಹಿಂಗೆ. ಇಟ್ ಈಸ್ ನಾಟ್ ಮೀ, ಇಟ್ ಈಸ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಪೀಪಲ್. ಯಾರು ಇರೋರಿಂದ ಏನಾದ್ರು ಕಲಿತು ಅದನ್ನು ಅಳವಡಿಸ್ಕೊಳ್ಳೋಣ ಅನ್ನೋ ಒಂದು ಆಸೆ, ಅದು ನನ್ನ ಕೈಲಿದೆ. ಏನಾರು ಕೇಳಿದಾಗ ಅದನ್ನು ಅಳವಡಿಸ್ಕೊಳಕ್ಕಾಗುತ್ತಾ ಇಲ್ವಾ, ಅದು ನನ್ನ ಕೈಲಿದೆ, ಅದನ್ನು ಮಾಡ್ಕೊಂಬಂದಿದ್ದೀನಿ. ಸೊ ಸಿನಿಮಾ ಈಸ್ ವಾಟ್ ಎವರ್ ಐ ಆಮ್ ಟುಡೇ, ನನ್ನ ಪ್ರಕಾರ, ಇಟ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್. ಎಸ್. ಆ್ಯಂಡ್ ಸರ್, ನೀವು ಈಗ ವಿಜಯ ರಾಘವೇಂದ್ರ ಅವ್ರನ್ನ ಮೀಟ್ ಮಾಡಿ ಪ್ರಾಬ್ಲಮ್ 6 years ಆಯಿತು. ಇದು 3ನೇ ಪ್ರಾಜೆಕ್ಟು ನಿಮ್ಮದು. ಯಾವುದಾದ್ರೂ ಒಂದು ವಿಷಯ ರೆಸೊನೇಟ್ ಆಗುತ್ತೆ ಇವತ್ತೂ ಹೇಳಿರೋದ್ರಲ್ಲಿ, ವಿಚ್ ಇಸ್ ವೆರಿ ವ್ಯಾಲಿಡ್ ಅಲ್ವಾ, ವಿಚ್ ಇಸ್ ವೆರಿ ಥಾಟ್ ಪ್ರೊವೋಕಿಂಗ್ ಅಂತ ಪ್ರತಿ ಸಲಿನೂ ನಿಮ್ಮ ಕಾನ್ವರ್ಸೇಷನಲ್ಲಿ ಯಾವ್ದಾದ್ರು ನೆನಪಿಸ್ಕೊಳಂಗಾಗುತ್ತೆ ಅಂತಂದರೆ ವಾಟ್ ಇಸ್ ಇಟ್? ಅವ್ರಿಗೆ ಪಕ್ಕ ಜಡ್ಜ್ಮೆಂಟ್ ಇದೆ ಸರ್ಗೆ. ಒಂದು ಸಿನಿಮಾದ್ದು ಲೆಂತ್ ಆಗಲಿ, ಸೀನ್ ಆಗಲಿ, ಇವನ್ ಶೂಟ್ ಮಾಡಬೇಕಾದ್ರೆ ಕೂಡ ನಮ್ಮದು ರಿಪ್ಪನ್ ಸ್ವಾಮಿ ಶೂಟ್ ಮಾಡಬೇಕಾದ್ರೆ ಸರ್ ಹೇಳಿದರು, ಸ್ವಲ್ಪ ಜಾಸ್ತಿ ಶೂಟ್ ಮಾಡ್ತಾ ಇದ್ದೀರಾ, ಅಂದರೆ ಲೆಂತ್ ಬರುತ್ತೇನೋ ನೋಡ್ಕೊಳ್ಳಿ ಅಂತ ಲಾಸ್ಟ್ ಶೂಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೇಳಿದರು. ಸೊ ಶೂಟ್ ಆಗಬೇಕಾದ್ರೆ ಅದು ಹಂಗೆ ಅನ್ನಿಸ್ತು, ನಮಗೊಂದು 4-4 ಸೀನ್ ತೆಗಿಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನಾವು ಸಿನಿಮಾ ಸೆನ್ಸರ್ ಎಲ್ಲ ಆದಮೇಲೆ ಒಂದು ಟೆಕ್ನಿಕಲ್ ಶೋ ಮಾಡಿದ್ವಿ. ಈವನ್ ಅಲ್ಲೂ ಕೂಡ ಇಂಥ ಪೋರ್ಷನ್ ಸ್ವಲ್ಪ ಇದಾಗ್ತಾ ಇದೆ ಅಂತ. ಇದು ಈವನ್ ನಾನಲ್ಲ, ನನ್ನ ಕೊಂಡಣ್ಣ ಡೈರೆಕ್ಟ್ರು ದೇವಿನೂ ಹೇಳ್ತಾನೆ, ಅದ್ರ ಪ್ರೊಡ್ಯೂಸರ್ ಸಾತ್ವಿಕು ಹೇಳ್ತಾನೆ, ಸರ್ಗೆ ಪಕ್ಕಾ ಜಡ್ಜ್ಮೆಂಟ್ ಇದೆ, ಬಟ್ ಅದನ್ನು ನಾವು ಫಾಲೋಅಪ್ ಮಾಡಬೇಕು ಅಂತ. ಅಂದರೆ ನಾವು ಡೈರೆಕ್ಟರ್ ಆಗಿದ್ದವ್ರು ಅವ್ರು ಏನು ಹೇಳ್ತಾರೆ ಅದನ್ನು ನೀಟಾಗಿ ಫಾಲೋಅಪ್ ಮಾಡಿದ್ರೆ ಪಕ್ಕ ನಾವು ಅದನ್ನು ಒಂದು ಟ್ರ್ಯಾಕ್ ತರ್ಬೋದು ಸಿನಿಮಾನ ಅಂತ. ಸೊ ನಾವು ಅದನ್ನ ಇಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಟ್ರಿಮ್ ಮಾಡಿದ್ವಿ, ಏನೇನು ಎಕ್ಸ್ಟ್ರಾ ಇದೆ ಎಲ್ಲ ತೆಗೆದ್ವಿ, ಮತ್ತೆ ಇನ್ನೊಂದು ಚೆನ್ನಾಗಿ ರೀಸೆನ್ಸರ್ ಮಾಡಿ ಇನ್ನೊಂದು ಸಿನಿಮಾ ಮಾಡಿದ್ವಿ. ಸರ್ಗೆ ಅದು ಜಡ್ಜ್ಮೆಂಟ್ ಪಕ್ಕ ಇದೆ, ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಪಕ್ಕ ಹೇಳ್ಬಿಡ್ತಾರೆ. ಅದು ಅವ್ರ ಅನುಭವ, ನಾಲೆಜ್. ಆಮೇಲೆ ಇನ್ನೊಂದು ಏನಂದರೆ ಇದು ಮೆಮೊರಿ ಪವರ್. ನಾನು ಇಷ್ಟು ಸಣ್ಣ ಒಂದು ಎಕ್ಸ್ಪೀರಿಯನ್ಸಲ್ಲಿ ಒಂದಷ್ಟು ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದಲ್ಲಿ ಸರ್ಗೆ ತುಂಬ ಒಳ್ಳೆ ಜ್ಞಾಪಕ ಶಕ್ತಿ. ಅವರು ಯಾವಾಗ ಯಾವ ಡೇಟಿಗೆ ಶೂಟ್ ಸ್ಟಾರ್ಟ್ ಆಯಿತು, ಯಾವಾಗ ಬ್ರೇಕ್ ಆಯಿತು, ಅದೆಲ್ಲ ಹೇಳ್ತಾರೆ. ಅದು ಬಿಟ್ಟು ನಾವು ಇವಾಗ ಶೂಟ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಇವತ್ತು 15 ದಿವಸದ ಹಿಂದೆ ಒಂದು ಯಾವುದೋ ಸೀನ್ ಶೂಟ್ ಮಾಡಿರ್ತೀವಿ, ಅರ್ಧ ಮಾಡಿರ್ತೀವಿ ಆ ಸೀನು, ಅವ್ರ ಪಕ್ಕ ನೆನಪಿರುತ್ತೆ. ಈ ಡೈಲಾಗ್, ಈ ಕೈ ಹಿಂಗೆ ಎತ್ತಿದ್ದೆ, ಈ ಥರ ಆ್ಯಕ್ಷನ್ ಮಾಡಿದ್ದೆ, ಈ ಥರನೇ ಡೈಲಾಗ್ ಹೇಳಿದ್ದೆ, ಅದನ್ನೇ ಪಕ್ಕ ಫಾಲೋಅಪ್ ಮಾಡ್ತಾರೆ. ತುಂಬ. ಆಮೇಲೆ ಸುಳ್ಳು ಹೇಳಂಗಿಲ್ಲ, ಸರ್ ನಾನು ನಿಮ್ಗೆ ಹೇಳಿದ್ದೀನಿ ಸರ್ ಮೊನ್ನೆ, ನೀವು ಮರ್ತು ಬಿಟ್ಟಿದ್ದೀರ ಅಂತೆಲ್ಲ ಹೇಳಂಗಿಲ್ಲ. ಪಕ್ಕ. ಈಗ ಫಾರ್ ಎಕ್ಸಾಂಪಲ್, ಸರ್ ಅದೊಂದು ಏನೋ ಕಳಿಸ್ಕೊಡ್ಬೇಕಿತ್ತು, ನೀವು ಹೇಳಲಿಲ್ಲ, ಇಲ್ಲ ನಾನು ಮೊನ್ನೆ ಹೇಳಿದ್ದೀನಿ ಅಂತ ಹೇಳಂಗಿಲ್ಲ, ಪಕ್ಕ ನೆನಪಿರುತ್ತೆ ಅವ್ರಿಗೆ. ಇಲ್ಲಿ ನನಗೆ ಮರುವು ಜಾಸ್ತಿ ಸರ್. ಹೌದಾ? ಅವ್ರು ಹೇಳ್ತಾರಷ್ಟೇ. ನನಗೆ ಡೈಲಾಗ್ ವಿಚಾರದಲ್ಲಿ ಅದೇನೋ ಐ ಥಿಂಕ್ ಇಟ್ ಇಸ್ ದ ವರ್ಕ್ ಅಷ್ಟೇ. ಅಂದ್ರೆ ಅದಕ್ಕೆ ಅದಷ್ಟು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರ ಮೇಲೆ ಅಷ್ಟು ಅವ್ರು ಏನೋ ಒಂದು ಐಡಿಯಾ ಹೇಳಿರ್ತಾರೆ, ಇದು ಚೆನ್ನಾಗಿ ಬರಬೇಕು ಅಂತ ಅನ್ಸಿರುತ್ತಲ್ವಾ. ಸೊ ಅದಕ್ಕಷ್ಟು ನಾನು ಕೊಟ್ಕೊಂಡ್ಬಿಟ್ಟಿರ್ತೀನಿ, ತೊಡಗಿಸ್ಕೊಂಡ್ಬಿಟ್ಟಿರ್ತೀನಿ. ಬೇಕಾದ್ರೆ ಬಾಕಿ ವಿಚಾರ ಕೇಳಿ ನನ್ನ ನೆನಪಿರಲ್ಲ, ಈ ಏನೋ ಆಯ್ತು ನನಗೆ ಅದು ಗೊತ್ತಿಲ್ಲ, ನನಗೆ ಯಾಕಂದ್ರೆ ನನಗೆ ಅದು ಬೇಡವಾಗಿರೋ ವಿಚಾರ, ಇದು ನನಗೆ ಬೇಕಿರೋ ವಿಚಾರ. ಡೈಲಾಗ್ ಕೂಡ ಅಷ್ಟೇ. ಇವಾಗ ಡೈಲಾಗ್ ಶೀಟ್ ಕೊಟ್ರೆ ಹೇಳಿ ಅಂತಾರೆ, 1.5 ಪೇಜ್ ಇದ್ರು ಕೊಟ್ಟು ನಾವು ಹೇಳ್ತಾ ಹೋಗ್ತೀವಿ, ರೆಡಿ, ಪಕ್ಕ ಅದು ಹಂಗೆ ಹೇಳ್ತಾರೆ. ಸೊ ಡೈರೆಕ್ಟರ್ ಆರ್ಟಿಸ್ಟ್ ಅವರು. ಇವಾಗ ಸರ್ ಹೇಳಿದ್ರು ಹಿಂಗೆ ಹೇಳ್ಬೋದು ಮಾಡ್ಬೋದು ಅಂತ. ಏನಕ್ಕೆ ಅಂದರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಒಂದಷ್ಟು ಸಕ್ಸಸ್ ನೋಡಿದ್ದೆ. ಐ ಆಮ್ ನಾಟ್ ಟೇಕಿಂಗ್ ಸಕ್ಸಸ್ ಸೀರಿಯಸ್ಲಿ ಬಿಕಾಸ್ ಫೇಲ್ಯೂರ್ ಹ್ಯಾಡ್ ಮೈ ಅಟೆನ್ಷನ್. ನಮ್ಗದು ಸಕ್ಸಸ್ನ ಅನುಭವಿಸ್ಬೇಕು, ಅದು ಹಾಗಿರ್ಬೇಕು ಹೀರ್ಬೇಕು ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಸಿನಿಮಾದಲ್ಲೇ ಇದ್ವಿ. ಚಿನ್ನಾರಿ ಮುತ್ತ ಆದಮೇಲೆ ನೋಡ್ತಾನೆ ಇದ್ರು, ಒಂದು ರೆಕಗ್ನಿಷನ್ ಇದ್ದೇ ಇರ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇದ್ವಿ. ಅದು ತಲೆ ಹೋಗಕ್ಕೆ ನಮಗೆ ಬಿಡಲೇ ಇಲ್ಲ. ಯಾಕಂದ್ರೆ ಅದು ಅಷ್ಟರಲ್ಲಿ ಫೇಲ್ಯೂರ್ ಆ ಥರ ಬಿದ್ದುಬಿಡ್ತಲ್ಲ, ಒಂಥರ ಮೈ ಮೇಲೆ ಹೇರೋ ಥರ. ಬಟ್ ಆವಾಗಲೂ ನಾನು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿ, ದಿ ಓನ್ಲಿ ಒನ್ ಥಿಂಗ್ ದಟ್ ಮೈ ಅಂಕಲ್ ಸೆಡ್, ದೊಡ್ಡ ಮಾಮ ಅವ್ರು ಹೇಳ್ದಂಗೆ, ಒಂದು ಸಕ್ಸಸ್ ಬಂದಾಗ ಅದು ನಂದು ಅಂತ ತಗೋತೀವಲ್ಲ, ಫೇಲ್ಯೂರ್ ಬಂದಾಗ ಅದು ನಂದು ಅಂತ ಹೇಳು ನೀನು ಸಾಕು. ಇನ್ನೇನು ಮಾಡಬೇಡ, ಆ ಫೇಲ್ಯೂರ್ ನಂದು ಅಂತ ತಗೋ, ಮಿಕ್ಕಿದೆಲ್ಲ ಕ್ಲಿಯರಾಗಿ ಕಾಣ್ತಾ ಹೋಗುತ್ತೆ ಅಂತ. ಇವತ್ತಿಗೂ ಕೂಡ ಅದನ್ನೇ ಪಾಲಿಸೋದು. ಅದನ್ನು ನಮ್ಮ ಕಸಿನ್ಸ್, ಶಿವಣ್ಣ ಮಾಮ ಆಗ್ಬೋದು, ಅಪ್ಪು ಅವರಾಗ್ಬೋದು, ಆಮೇಲೆ ಬೇರೆ ನಟರು ಕೂಡ ಆಗ್ಬೋದು, ಅವರು ಅದನ್ನೇ ಹೇಳೋದು.
ಮಮ್ಮೂಟಿಯವ್ರು ಅದನ್ನೇ ಹೇಳೋದು, ರಜನಿ ಸರ್ ಅದೇ ಹೇಳ್ತಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಅದನ್ನೇ ಹೇಳ್ತಾರೆ. ಆಮೇಲೆ ನಾವು ಯಾವತ್ತಿದ್ರೂ ಇನ್ಸ್ಪೈರ್ ಆಗ್ತೀವಲ್ಲ, ಇವತ್ತಿನ ಸ್ಟಾರ್ ನೋಡಿ ಅಪ್ರಿಷಿಯೇಟ್ ಮಾಡ್ಬೋದು. ಐ ಕೆ ನಾಟ್, ಯಾರೋ ಒಬ್ರು ನೋಡಿ ನಾನು ಇವತ್ತಿನ ರಜನಿಕಾಂತ್ ನಾನು ಆಗಬೇಕು ಅಂದ್ರೆ ಆಗುತ್ತಾ? ರಜನಿಕಾಂತ್ ಎಲ್ಲಿಂದ ಶುರು ಮಾಡಿದ್ರು? ನಮ್ಮ ಯಶ್, ಇವತ್ತು ಯಶ್ ಅಂದರೆ ಒಂದು ಸಿನಿಮಾ ರಾಮಾಯಣಂ ಅನ್ನೋ ಒಂದು ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡ್ತಿರೋ ಯಶ್ ಎಲ್ಲಿಂದ ಶುರು ಮಾಡಿದ್ರು? ಅದನ್ನ ನೋಡಿ ಇನ್ಸ್ಪೈರ್ ಆಗಬೇಕು ನಮ್ಮ ಜನರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಜನ್ರೇಷನ್ ತಲೆಯಲ್ಲೂ ಅದೇ ಉಳ್ಕೊಳ್ಳುತ್ತೆ. ಸೊ ದಿ ಓನ್ಲಿ ಥಿಂಗ್ ದಟ್ ರೆಸೊನೇಟ್ಸ್ ಇನ್ ಮೈ ಮೈಂಡ್ ಈಸ್ ಕಾನ್ಸ್ಟೆಂಟ್ ಆನೆಸ್ಟ್ ವರ್ಕ್. You just surrender yourself to work